ಬರೀ 95,000 ಕೊಡ್ತೀನಿ ಸರ್. 95,000 ಬರೀ 95,000 ಕೊಡ್ತಾ ಇದ್ದೀವಿ ಸರ್. ನಂಗೆ ಇನ್ನೋವಾ ಬೇಕು, ಎಷ್ಟೈತೆ? ಇನೋವಾ ಸರ್, ಇನೋವಾ ಅಂದ್ರೆ 5 ಗಾಡಿ ಇದೆ ಸರ್. ಆಲ್ಟೋ ಬೇಕು ಸರ್. ಆಲ್ಟೋ ಅಂದ್ರೆ ಸರ್ 4-5 ಗಾಡಿ ಇದೆ. ಸ್ವಿಫ್ಟ್ ಅಂತ ಬಂದ್ರೆ 10 ಗಾಡಿ ಇದೆ ಸರ್. ಡಿಸೈರ್ ಈಕೋ ಅಂತ ಬಂದ್ರೆ 4 ಗಾಡಿ ಇದೆ ಸರ್. ಡಿಸೈರ್ ಅಂತ ಬಂದ್ರೆ 7 ಗಾಡಿ ಇದೆ ಸರ್. ಸಿಂಗಲ್ ಓನರ್ ಎಷ್ಟಿದೆ ಸರ್? ಸರ್ ಸಿಂಗಲ್ ಓನರ್ ಅಂದ್ರೆ ಮಿಕ್ಕಿದೆಲ್ಲ ಸಿಂಗಲ್ ಓನರ್. ಎಲ್ಲ ಸಿಂಗಲ್ ಓನರ್ ಸರ್? ಹೌದು ಸರ್. ನಮ್ಮಲ್ಲಿ ಬರೀ 1,45,000 ಕೊಡ್ತಾ ಇದೀವಿ ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 2,10,000 ಮಾಡ್ಕೊಡ್ತೀವಿ. 2,10,000 ಮಾಡ್ಕೊಡ್ತೀರಾ? ಖಂಡಿತ ಸರ್ ಮಾಡ್ಕೊಡ್ತೀವಿ ಸರ್. ಓನರ್ ಸಿಂಗಲ್ ಓನರ್ ಆಗಿದೆ ಸರ್. ಸಿಂಗಲ್ ಓನರ್ ಪ್ರೈಸ್ ವೈಸ್ ಅಂದ್ರೆ ಬರೀ 2,95,000 ಕೊಡ್ತೇವೆ ಸರ್. ಲೋನ್ ಆಪ್ಷನ್ ಬೇಕು ಅಂದ್ರೆ 2.5 ಲಕ್ಷವರೆಗೂ ಲೋನ್ ಮಾಡ್ತೇವೆ. ಒಂದು 40-45,000 ತಂದ್ರೆ ಸಾಕು, ಗಾಡಿ ಕೊಡ್ತೀವಿ. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಟಾಪ್ ಎಂಡ್ ಮೇಲೆ ಇನ್ಕ್ಲೂಡ್ ಟೋಟಲ್ ಪ್ಯಾಕೇಜ್ ಇದೆ. 3,10,000 ಮಾಡ್ಕೊಡ್ತೀವಿ. 2015 ಮಾಡಲು ಸ್ವಿಫ್ಟ್ ಸೆಕೆಂಡ್ ಓನರ್ ಬರೀ 72,000 ಓಡಿರುವಂತ ಪ್ರೈಸ್ ಅಂದ್ರೆ ಬರೀ 5,35,000. ಇದು ಬಂದು ಡಾಕ್ಟರ್ ಯೂಸ್ ಮಾಡಿರುವಂತ ಗಾಡಿ ಬರೀ 4,85,000 ಕೊಡ್ತೀವಿ ಸರ್. ಪ್ರೈಸ್ ವೈಸ್ ಅಂತ ಬಂದ್ರೆ 4 ಲ್ಯಾಕ್ ಹೇಳ್ತೀವಿ, ಒಂದು 380 ಕೊಡ್ತೀವಿ ಸರ್. ಲೋನ್ ಆಗುತ್ತಾ? ಖಂಡಿತ ಮಾಡ್ಕೊಡ್ತೀನಿ ಸರ್. 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಅದೇ ರೀತಿ ನೀವು ವರ್ಣ ನೋಡ್ತಾ ಇರ್ಬೋದು ಸರ್, ಹುಂಡೈ ವರ್ಣ 2016 ಮಾಡಲು. ಸೊ ಆಪ್ಷನ್ ಅಲ್ಲಿ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಬರ್ತದೆ ಸರ್. ವೆಹಿಕಲ್ ಟೋಟಲಿ ಪ್ಯಾಕೇಜ್ಡ್ ಗಾಡಿ. ಟಾಪ್ ಎಂಡ್ ಅಲ್ಲಿ ಏನ್ ಬರ್ತದೆ ಟಾಪ್ ಎಂಡ್ ಗಿನ ಜಾಸ್ತಿ ಇದೆ. ಪ್ರೈಸ್ ಮಾತ್ರ ತುಂಬಾ ಕಡಿಮೆ ಇದೆ ಸರ್. ಆಪ್ಷನ್ ಜಾಸ್ತಿ ಇದೆ. ಪ್ರೈಸ್ ಬಂದು ಬರೀ 5,80,000 ಇದೆ ಸರ್. 63,000 ಓಡಿದೆ ಸರ್ ಗಾಡಿ. ಇಲ್ಲಿಗೆ ಬಂದು ಸಿಂಗಲ್ ಓನರ್, ಸಿಂಗಲ್ ಬರೀ 2,45,000 ಮಾಡ್ಬೋದು. 2,45,000 ಹೌದು ಸರ್. 2014 ಮಾಡಲ್ 100 ಕಿಲೋಮೀಟರ್ ಇರೋರಿಗೆ ಸರ್ ಇದಕ್ಕೆ 3 ಲಕ್ಷವರೆಗೂ ಲೋನ್ ಆಗ್ತದೆ. ವೆಹಿಕಲ್ ರೇಟ್ ಬಂದು 245, 3 ಲಕ್ಷವರೆಗೂ ಲೋನ್. 3 ಲಕ್ಷ ಲೋನ್ ಅಂದ್ರೆ 0 ಡೌನ್ ಪೇಮೆಂಟ್. 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಬರೀ 3,80,000 2015 ಮಾಡಲು ಅಂದ್ರೆ 2015 ಮಾಡಲು. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5,30,000. 5,30,000 ಖಂಡಿತ 6 ಲಕ್ಷಕ್ಕೆ ಕೊಡ್ತೀವಿ ಸರ್. 6 ಲಕ್ಷ 6 ಲ್ಯಾಕ್ ಕೊಟ್ಬಿಡ್ತೀವಿ. ಓ ಸೂಪರ್ ಸರ್. 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 10 ಮಾಡಲ್ ಸಿಂಗಲ್ ಓನರ್. ಹೌದು ಸರ್. ಬರೇ ನಾವು ಒಂದು 4,25,000 ಮಾಡ್ತೀವಿ. 4,25,000 ರೂಪಾಯಿಗೆ ಇನ್ನೋವಾ ನಮ್ ಶೋರೂಮ್ ಬನ್ನಿ ಸರ್. ಬರೇ 3,80,000 ಕೊಡ್ತೀವಿ. 3,80,000 3.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 30,000 ಕ್ಯಾಶ್. 2021 ಮಾಡಲ್ ಸರ್ ಇದು. 21 ಹೌದು ಸರ್. ಬರೀ 23,000 ಓಡಿರುವಂತ. ಬರೀ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 3.5 ಲಕ್ಷ 360 ಲೋನೇ ಮಾಡ್ಕೊಡ್ತೀನಿ. ಸ್ವಿಫ್ಟ್ ಡಿಸೈರ್ ಸೂಪರ್ ಗಾಡಿ 2016 ಮಾಡಲ್. 16 ಮಾಡಲ್ ಆಯ್ತು. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್? ಹೌದು ಸರ್. 4,75,000 ಹೇಳ್ತಾ ಇದ್ದೀನಿ. 4,75,000. ಹೌದು ಸರ್. ಓನರ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್ ಡಾಕ್ಟರ್ ಯೂಸ್ ಮಾಡುವಂತ ವೆಹಿಕಲ್ ಸರ್. ಇದು ಬಂದು 2019 ಮಾಡಲ್ ಓಮಿನಿ ಸರ್. 19? ಹೌದು ಸರ್. 2019 ಮಾಡಲು. ಹೌದಾ? ಬರೇ 3,65,000 ಹೇಳ್ತಾ ಇದ್ದೇವೆ. ಒಂದು 3.5 ಲಕ್ಷಕ್ಕೆ ಮಾಡ್ಕೊಡ್ತೇವೆ. 14 ಮಾಡಲ್ 2014 ಮಾಡಲು 73,000 ರನ್ ಆಗಿದೆ. ಬರೀ 73,000 ಓಡಿದ. ಹೌದು. 16 ಮಾಡಲು ZAE ಫುಲ್ಲಿ ಟಾಪ್ ಎಂಡ್ ಬರೀ 4,60,000. 4,60,000? ಹೌದು ಸರ್. ಬರೀ 5,35,000 ಕೊಡ್ತೇವೆ. 5,35,000ಕ್ಕೆ ಎರ್ಟಿಗಾ 2013 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಸಿಂಗಲ್ ಓನರ್? ಹೌದು ಸರ್. 2.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 40,000-45,000 ಕ್ಯಾಶ್ ತಗೊಂಡ್ಬರ್ಲಿ ಸರ್. ಹೌದು ಸರ್. ಸಿಂಗಲ್ ಓನರ್. ಒಂದು 5,25,000 ಮಾಡ್ಕೊಡ್ತೀವಿ. 5,25,000? ಬರೇ 5,25,000 ಮಾಡ್ಕೊಡ್ತೀವಿ. 15 ಮಾಡ್ಲಾ? ಹೌದು ಸರ್. 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್. ಹೌದು. ಅಂದ್ರೆ 5,15,000 ಲಕ್ಷವರೆಗೂ ಲೋನೇ ಆಗುತ್ತೆ. 5,15,000 ಲಕ್ಷ ಲೋನ್ ಆಗುತ್ತಾ? 5ರಿಂದ 5,15,000 ಲಕ್ಷ ಲೋನೇ ಆಗುತ್ತೆ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸೊ ನಾನಿವತ್ತು ನಂಜುಂಡೇಶ್ವರ ಕಾರ್ಸ್ ಲಿಂಕ್ ಅಲ್ಲಿ ಇದೀನಿ ಅಂತಾನೆ ಹೇಳ್ಬೋದು. ಸೊ ಇದು ನಿಮ್ಗೆ ನಾಗರಬಾವಿ ಟುವರ್ಡ್ಸ್ ಮೂಡಲ್ಪಾಳ್ಯ ಮೇನ್ ರೋಡ್ ಹತ್ರ ಬರುತ್ತೆ. ಇವ್ರದ್ದು ಹೊಸ ಶೋರೂಮ್ ಅನ್ನೋದಕ್ಕಿಂತ ರೀಸೆಂಟ್ ಆಗಿ ಓಪನ್ ಆಗಿರುವಂತದ್ದು 8 ಮಂತ್ಸ್ ಆಗಿದೆ. ಅಷ್ಟರಲ್ಲಿ ಒಂದು ಹತ್ತತ್ರ 300 ಗಾಡಿಗಳನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇವ್ರ ಹತ್ರ ಇನ್ನೋವಾ ಎಲ್ಲ ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಸೊ ಇನ್ನೋವಾ ಅಂತೂ ಆಪ್ಷನ್ಸ್ ತುಂಬಾ ಇರುತ್ತೆ ಅಂತಾನೆ ಹೇಳ್ಬೋದು. ಸ್ವಿಫ್ಟ್ ಅಂತೂ ಸುರಿಮಳೆ ಅಂತಾನೆ ಹೇಳ್ಬೋದು. ಅಷ್ಟೊಂದು ಸ್ವಿಫ್ಟ್ ಇದ್ದೇ ಇರುತ್ತೆ ಇವ್ರ ಹತ್ರ. ಡಿಸೈರ್ ಅಂತೂ ಸಿಕ್ಕೇ ಸಿಗುತ್ತೆ. ಈ ತರ ನಿಮ್ಗೆ ತುಂಬಾನೇ ಗಾಡಿಗಳು ಸಿಗುತ್ತೆ. ಇನ್ನು ನಿಮ್ಗೆ 95,000 ರೂಪಾಯಿಗೆ ಈ ಒಂದು ವ್ಯಾಗ್ನರ್ ಕೊಡ್ತಾ ಇದ್ದಾರೆ. ಹಾಗೆ ನಿಮ್ಗೆ ಈಕೋ ಬೇಕು ಅಂತ ಹೇಳಿದ್ರೆ ಈಕೋ ಐತೆ. ಹಾಗೆ ನಿಮ್ಗೆ ಅಮೇಜ್ ಬೇಕು ಅಂದ್ರೆ ಅಮೇಜ್ ಐತೆ. ಎಲ್ಲಾ ಗಾಡಿಗಳು ಕೂಡ ಸಿಗುತ್ತೆ. ಜಾಜ್ ಐತೆ. ಸೊ ಈ ತರ ಟಾಟಾ ವೆಹಿಕಲ್ಸ್ ಕೂಡ ಸಿಗುತ್ತೆ. ಸರ್ ನಮಸ್ತೆ. ನಮ್ಮ ಕರ್ನಾಟಕದ ಕನ್ನಡ ಜನತೆಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ನಾವು ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ನಾಗರಬಾವಿ ಬ್ರಾಂಚ್ ಇಂದ ನಾವು ಮಾತಾಡ್ತಾ ಇರೋದು. ವೆಂಕಟೇಶ್ ಅಂದ್ಬಿಟ್ಟು. ನಿಮ್ಮ ಹತ್ರ ಯಾವ್ಯಾವ ಕಾರ್ ಇದೆ ಸರ್ ಇವತ್ತು? ಸರ್ ಯಾವ್ದಿಲ್ಲ ಅಂತ ಕೇಳಿ ಸರ್. ಎಲ್ಲಾನು ಇದೆ ಸರ್. ಆಡಿ ಬೆಂಜು ಸೆಗ್ಮೆಂಟ್ಸ್ ಬಿಟ್ಟು. ಸರ್ ನಂಗೆ ಇನ್ನೋವಾ ಬೇಕು, ಎಷ್ಟೈತೆ? ಇನೋವಾ ಸರ್. ಇನೋವಾ ಅಂದ್ರೆ 5 ಗಾಡಿ ಇದೆ ಸರ್. ಆಲ್ಟೋ ಬೇಕು ಸರ್. ಆಲ್ಟೋ ಅಂದ್ರೆ ಸರ್ 4-5 ಗಾಡಿ ಇದೆ ಸರ್. 4-5 ಇದೆ. ಸರ್. ಓಕೆ, ನೆಕ್ಸ್ಟ್ ಯಾವ್ದಿದೆ ಸರ್? ಸ್ವಿಫ್ಟ್ ಅಂತ ಬಂದ್ರೆ 10 ಗಾಡಿ ಇದೆ ಸರ್. ಡಿಸೈರ್ ಈಕೋ ಅಂತ ಬಂದ್ರೆ 4 ಗಾಡಿ ಇದೆ ಸರ್. ಡಿಸೈರ್ ಅಂತ ಬಂದ್ರೆ 7 ಗಾಡಿ ಇದೆ ಸರ್. ಸಿಂಗಲ್ ಓನರ್ ಎಷ್ಟಿದೆ ಸರ್? ಸರ್ ಸಿಂಗಲ್ ಓನರ್ ಅಂದ್ರೆ ಆಲ್ಮೋಸ್ಟ್ ನಮ್ಮಲ್ಲೆಲ್ಲ 1 ಇಲ್ಲ 2 ಯಾವ್ದೋ ಸೆಕೆಂಡ್ ಓನರ್ ಇರ್ಬೋದು. ಮಿಕ್ಕಿದೆಲ್ಲ ಸಿಂಗಲ್ ಓನರ್. ಎಲ್ಲ ಸಿಂಗಲ್ ಓನರ್ ಸರ್? ಹೌದು ಸರ್. ಓಕೆ ಸೂಪರ್. ಸಿಂಗಲ್ ಓನರ್ ಗಾಡಿ ಸಿಗುವಂತ ಪ್ಲೇಸ್ ಅಂತಾನೆ ಹೇಳ್ಬೋದು ನಂಜುಂಡೇಶ್ವರ ಕಾರ್ಸ್. ಕಾರ್ ತಗೊಂತಿರೋ ಬಿಡ್ತಿರೋ ಮುಂದೆ ಪ್ಲಾನ್ ಇದೆಯೋ ಏನೋ ಗೊತ್ತಿಲ್ಲ. ಒಂದ್ಸಲ ನಂಜುಂಡೇಶ್ವರ ಕಾರ್ಸ್ಗೆ ಲಿಂಕ್ ವಿಸಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ ಸರ್. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್.
ಹೇಳಿ ಸರ್ ಈ ಗಾಡಿ ಸರ್ ಇದು ಫಿಯೇಟ್ ಪುಂಟೋ ಅಂದ್ಬಿಟ್ಟು ಓಕೆ ಸೊ 2009 ಮಾಡಲು ಹುಡುಗರಿಗಂತೂ ಹೇಳ್ ಮಾಡಿಸಿರೋ ಗಾಡಿ. ಹೌದು ಯಾಕಪ್ಪ ಅಂದ್ರೆ ಇದರಲ್ಲಿ ಅಲಾಯ್ ವಿಲ್ ಇದೆ, ಹೆಡರ್ಸ್ ಇದೆ, ಹಾ. AC, ಪವರ್ ಸ್ಟೇರಿಂಗ್, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಪ್ರತಿಯೊಂದು ಇರುವಂತ ಗಾಡಿ ಸರ್. ಹೌದು ನಮ್ಗೆ ಮ್ಯಾಗ್ವಿಲ್ ಎಲ್ಲ ಇದೆ ಈ ಗಾಡಿ. ಎಲ್ಲ ಇದೆ ಸರ್. ಹೆಡರ್ಸ್ ಇದೆ, ಅಲಾಯ್ ವಿಲ್ ಇದೆ, ಪವರ್ ವಿಂಡೋ ಇದೆ, AC ಇದೆ, ಪವರ್ ಸ್ಟೇರಿಂಗ್, ಟಚ್ ಸ್ಕ್ರೀನ್ ಸಿಸ್ಟಮ್ ಓಕೆ ಪ್ರತಿಯೊಂದು ಎಲ್ಲ ಇರುವಂತ ಗಾಡಿ ಸರ್. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಓಕೆ ಸೊ ಈ ವೆಹಿಕಲ್ ಪ್ರೈಸ್ ವೈಸ್ ಹೋಗ್ತು ಅಂದ್ರೆ ಎಲ್ಲಾ ಕಡೆ 2 ಲಕ್ಷ 2.25 ಲಕ್ಷ ಇದೆ. ಓಕೆ ನಮ್ಮಲ್ಲಿ ಬರೀ 1,45,000 ಕೊಡ್ತಾ ಇದೀವಿ ಸರ್. 1,45,000 ಕೊಡ್ತಾ ಇದಾರೆ. ಹಾ, sir. ಸೊ ಇಂತ ಚೀಪ್ ಪ್ರೈಸ್ ಅಲ್ಲಿ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಪುಂಟೋ. ಸರ್ ನೆಕ್ಸ್ಟ್ ನಮ್ ಜೊತೆ ಹೋಂಡಾ ಸಿಟಿ ಇದೆ. ಹೋಂಡಾ ಸಿಟಿ ಬಗ್ಗೆ ಹೇಳಿ ಸರ್ ಹೋಂಡಾ ಸಿಟಿ ಬಂದು ಇದು 2007 ಮಾಡಲು. ಓಕೆ ಸೊ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸಿಂಗಲ್ ಓನರಾ? ಹೌದು ಸರ್. ಓಕೆ ಮ್ಯಾಗ್ವಿಲ್ ಎಲ್ಲ ಇದೆ. ಇದು ಟಾಪ್ ಎಂಡ್ ಸರ್, ಅವತ್ತಿನ ಟಾಪ್ ಎಂಡ್ ಇದು. ಹೌದು ಸೊ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಅಲಾಯ್ ವಿಲ್ ಎಲ್ಲ ಬರುವಂತ ಗಾಡಿ. ಓಕೆ ಸೊ ಇದು ಬಂದ್ಬಿಟ್ಟು System ಎಲ್ಲ ಇದೆ. 4 ವರ್ಷ FC ಇದೆ. ಓಕೆ ಸೊ ನಿಮ್ಗೆ 6 ತಿಂಗಳು ಇನ್ಸೂರೆನ್ಸ್ ಇದೆ ಸರ್ ವೆಹಿಕಲ್. ಓಕೆ ಸೊ ಇದು ಪ್ರೈಸ್ ವೈಸ್ ಹೋಯ್ತು ಅಂದ್ರೆ ಬರೀ 2,25,000 ಹೇಳೋದು ಸರ್. ಓಕೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,10,000 ಗೆ ಮಾಡ್ಕೊಡ್ತೀವಿ. 2,10,000 ಮಾಡ್ಕೊಡ್ತೀರಾ? ಖಂಡಿತ ಸರ್ ಮಾಡ್ಕೊಡ್ತೀವಿ. ಓಕೆ ಸೂಪರ್. ನೆಕ್ಸ್ಟ್ ನಮ್ ಜೊತೆ ಇನ್ನೊಂದು ಚಿಕ್ಕ ಗಾಡಿ ಅಂತ ಹೇಳ್ಬೋದು ಸರ್. ಕ್ವಿಡ್ ತುಂಬಾ ಜನ ಲೈಕ್ ಮಾಡುವಂತ ಗಾಡಿ. ಓಕೆ ಸೊ ಕ್ವಿಡ್ ಅಲ್ಲಿ ಇದು ಬಂದು ಟಾಪ್ ಎಂಡ್. ಟಾಪ್ ಎಂಡ್ ಇದು? ಹೌದು ಸರ್. AC, Okay. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಮತ್ತೆ profile ನಿಮ್ಗೆ ಎಲ್ಲ ಸಿಂಗಲ್ ಒಂದು ಏರ್ ಬ್ಯಾಗ್ ಕೂಡ ಬರುವಂತ ಗಾಡಿ ಸರ್ ಇದು. ಓನರ್ಸ್ ಎಷ್ಟು ಸರ್ ಇದಕ್ಕೆ? ಸರ್ ಓನರ್ ಸಿಂಗಲ್ ಓನರ್ ಆಗಿದೆ ಸರ್. ಸಿಂಗಲ್ ಓನರ್? ಹೌದು ಸರ್. ಓಕೆ ಸೂಪರ್ ಚೆನ್ನಾಗಿದೆ ಗಾಡಿ. ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತಾ ಇದಾರೆ ಸರ್ ಸರ್? ಇದು ಪ್ರೈಸ್ ವೈಸ್ ಅಂದ್ರೆ ಬರೀ 2,95,000 ಕೊಡ್ತೇವೆ ಸರ್. ಓಕೆ ಲೋನ್ ಆಪ್ಷನ್ ಬೇಕು ಅಂದ್ರೆ 2.5 ಲಕ್ಷ ವರ್ಗು ಲೋನ್ ಮಾಡ್ತೇವೆ. ಓಕೆ ಒಂದು 40-45,000 ತಂದ್ರೆ ಸಾಕು, ಹಾ. ಗಾಡಿ ಕೊಡ್ತೇವೆ. 45,000 ತಂದ್ರೆ ನಿಮ್ಗೆ ಗಾಡಿ ಸಿಕ್ಬಿಡುತ್ತೆ. ಖಂಡಿತ ಸರ್. ಸೊ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ ಸರ್. ಸರ್ ಅದೇ ರೀತಿ ಹಾ. i20 ಸರ್. ಇದು 2009 ಮಾಡಲು ಓಕೆ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. Single owner. ಆಪ್ಷನ್ ಅಲ್ಲೂ ಓಕೆ ಇದ್ರಲ್ಲಿ ಏನಪ್ಪಾ ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಹಾ. ಮತ್ತೆ ಡ್ಯೂಯಲ್ ಏರ್ ಬ್ಯಾಗ್, ಇನ್ಬಿಲ್ಟ್ ಕಂಪನಿ ಸಿಸ್ಟಮ್ ಕೂಡ ಕೊಡ್ತಾರೆ ಸರ್. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಒಳ್ಳೆ ಬರುತ್ತಲ್ಲ? ಪ್ಯೂರ್ ಲೆದರ್ ಸೀಟ್ ಕೂಡ ಇದೆ. ಹೌದು vehicle ಲೆದರ್ ಅಲ್ಲಿ. ಸೀಟ್ ಎಲ್ಲ ಇದೆ. ಹೌದು ಸರ್. ಡಿಫಾಗರ್, ವೈಪರ್, ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಸಿಗುತ್ತೆ. ಟಾಪ್ ಎಂಡ್ ಪ್ರತಿಯೊಂದು ಸರ್ ಟಾಪ್ ಎಂಡ್ ಅಂದ ಮೇಲೆ ಇನ್ಕ್ಲೂಡ್ ಟೋಟಲ್ ಪ್ಯಾಕೇಜ್ ಇದೆ ವೆಹಿಕಲ್ ಅಲ್ಲಿ. ಸೊ ಎಲ್ಲ Okay. ತುಂಬಾ ನೀಟ್ ಮೇಂಟೆನೆನ್ಸ್ ಆಗಿರುವಂತ ಗಾಡಿ. ಪ್ರೈಸ್ ಸರ್ ಪ್ರೈಸ್ ತುಂಬಾ ಕಡಿಮೆನೇ ಇದೆ ಸರ್. ಬರೀ ಹಾ. 3,25,000 ಹೇಳುದು, ಹಾ. 3,10,000 ಮಾಡ್ಕೊಡ್ತೇವೆ. 3,10,000? ಹೌದು ಸರ್. ಓಕೆ ಸೊ ಗಾಡಿ ತುಂಬಾ ಇರೋದ್ರಿಂದ ಇಕ್ಕಟ್ಟಲ್ಲಿ ಇದೆ. ಸೊ ಹಂಗಂಗೆ ಡೀಟೇಲ್ಸ್ ತಗೊಂಡ್ಬಿಡ್ತೀನಿ. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ನಾನು ನೋಡಿದ್ದೀನಿ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಬಂದು ಹಾ. 2015 ಮಾಡಲು ಸ್ವಿಫ್ಟ್ ಸೆಕೆಂಡ್ ಓನರ್, ಬರೀ 72,000 ಓಡಿರುವಂತ ಬರೀ ಡೀಸೆಲ್ ವೆಹಿಕಲ್ ಸರ್ ಇದು. ಡೀಸೆಲ್? ಹೌದು ಸರ್. ಓಕೆ ಎಲ್ಲ ನಿಮ್ಗೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಹಾ. ತುಂಬಾ ಗಾಡಿ ನೀಟ್ ಆಗಿರುವಂತ ಗಾಡಿ. ಓಕೆ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ಹಾ. ಇನ್ಬಿಲ್ಟ್ ಸಿಸ್ಟಮ್ ಇದೆ. ಓಕೆ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಲೆದರ್ ಸೀಟ್ ಚೆನ್ನಾಗಿದೆ. ಎಲ್ಲ ಹಾಕಿದ್ದಾರೆ, ಹಾ. ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಓಕೆ ಸೊ ಡೀಸೆಲ್ ವೆಹಿಕಲ್. ಡೀಸೆಲ್ ಸೊ ಈ ವೆಹಿಕಲ್ ಪ್ರೈಸ್ ಅಂದ್ರೆ ಬರೀ 5,35,000 ಮಾಡ್ಕೊಡ್ತೀವಿ. 5,35,000 35,000 ನಿಮ್ಗೆ ಹೌದು ಈ sir. ಗಾಡಿ ಸಿಗುತ್ತೆ. ಖಂಡಿತ ಸರ್. ಸೊ ಓಕೆ ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಅದೇ ರೀತಿ ಇದೊಂದು ಸ್ವಿಫ್ಟ್ ನೋಡ್ಬೋದು ಸರ್. ಓಕೆ ಇದು ಬಂದು ಡಾಕ್ಟರ್ ಯೂಸ್ ಮಾಡಿರುವಂತ ಗಾಡಿ. ಡಾಕ್ಟರ್ದಾ? ಹೌದು ಸರ್. ಓಕೆ ಇದು ಬಂದು ಸ್ವಿಫ್ಟ್ VXI. VXI ಪೆಟ್ರೋಲ್? ಹೌದು ಸರ್. ಪೆಟ್ರೋಲ್. ಟೈರ್ಸ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಲೆದರ್ ಸೀಟ್ಸ್ ಇದೆ. ಸೋನಿ ಸಿಸ್ಟಮ್ ಇದೆ, ಮತ್ತೆ ಲೆದರ್ ಸೀಟ್ ಚೆನ್ನಾಗಿದೆ. ಯೆಲ್ಲೋ ಅಂಡ್ ಬ್ಲಾಕ್ ಫಿನಿಶ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಓವರಾಲ್ ಬಾಡಿ ಲೈನ್ ಕೂಡ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಟೈರ್ ಪ್ರೊಫೈಲ್ ಚೆನ್ನಾಗಿದೆ. ಸರ್ ಏನ್ ಪ್ರೈಸ್ ಹೇಳ್ತಾ ಇದ್ರೆ ಅದಕ್ಕೆ? ಸರ್ ಪ್ರೈಸ್ ವೈಸ್ ಅಂದ್ರೆ 2014 ಮಾಡಲ್ ವೆಹಿಕಲ್ ಇದು. ಹಾ. ಸರ್ ಪ್ರೈಸ್ ಬರೀ 4,85,000 ಕೊಡ್ತೇವೆ. 4,85,000 ನೆಗೋಷಿಯಬಲ್? ಸರ್ ಸ್ಲೈಟ್ಲಿ ನಿಮ್ ಚಾನಲ್ ಇಂದ ಬಂದ್ರೆ ಗೊತ್ತಲ್ಲ ಸರ್ ನಿಮ್ಗೆ. ಖಂಡಿತವಾಗಿ ಆಫರ್ ಮಾಡ್ಕೊಡ್ತೇನೆ. ಓಕೆ ಸರ್ ನೆಕ್ಸ್ಟ್ ಅದೇ ರೀತಿ ನೀವು ನೋಡ್ಬೋದು ಸರ್ i10. i10 ಹೇಳಿ ಹೋಂಡಾ i10. ಹಾ. ಇದು ಬಂದು ಮ್ಯಾಗ್ನಾ ವೇರಿಯಂಟ್. ಹಾ. ಸೊ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಒಳ್ಳೆ ಟೈರ್ಸ್ ಇದೆ. ಓಕೆ ಆಮೇಲೆ ಲೆದರ್ ಇಂಟೀರಿಯರ್ಸ್ ಇದೆ. ವೆಹಿಕಲ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿರುವಂತ ಗಾಡಿ ಸರ್ ಇದು. 2014 ಮಾಡಲು ಗಾಡಿ ಸರ್ ಇದು. 14 ಮಾಡ್ಲಾ? ಹೌದು ಸರ್. ಓನರ್ ಸರ್? ಸರ್ ಓನರ್ ಬಂದು ಇದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ 4 ಲ್ಯಾಕ್ ಹೇಳ್ತೀವಿ. ಹಾ. ಒಂದು 380 ಕೊಡ್ತೀವಿ ಸರ್. ಲೋನ್ ಆಗುತ್ತಾ? ಖಂಡಿತ ಮಾಡ್ಕೊಡ್ತೀನಿ ಸರ್. 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. 3 ಲಕ್ಷ ಲೋನೇ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ ಸರ್. ಓಕೆ ಸೂಪರ್. ನೆಕ್ಸ್ಟ್ ಸರ್. ಅದೇ ರೀತಿ ನೀವು ವರ್ಣ ನೋಡ್ತಾ ಇರ್ಬೋದು ಸರ್. ಹುಂಡೈ ವರ್ಣ ಓಕೆ 2016 ಮಾಡಲು. 16 ಹೌದು ಸರ್. SX ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಹಾ. ಟಚ್ ಸ್ಕ್ರೀನ್, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಕಂಪನಿ ಸಿಸ್ಟಮ್ ತೆಗ್ದಿ ಓಕೆ ನೀವು ನೋಡ್ತಾ ಇರ್ಬೋದು. ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಇದೆ ನಿಮ್ಗೆ. ಲೆದರ್ ಸೀಟ್ ಇದೆ. ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಟಾಪ್ ಎಂಡ್ ಅಂತಾನೆ ಹೇಳ್ಬೋದು ನಿಮ್ಗೆ. ಡಿಫಾಗರ್ ಕೂಡ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾರೆ ಸರ್ ಇದಕ್ಕೆ? ಸರ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್ ಬರೀ 6,10,000 ಮಾಡ್ಕೊಡ್ತೀನಿ. 6,10,000? ಹೌದು 16 15? 2016 ಮಾಡಲ್. 16 ಮಾಡಲ್? ಹೌದು ಸರ್. 6,10,000 ಫುಲ್ ಲೋನ್ ಆಗ್ಬಿಡುತ್ತೆ ನಿಮ್ಗೆ ಹೌದು ಆರಾಮಾಗಿ. ಹೌದು. ಸೊ ನೆಕ್ಸ್ಟ್ ನಂಗೆ ಈ ಬಲೆನೋ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಈ ಬಲೆನೋ ಬಗ್ಗೆ ಹೇಳಿ ಸರ್.
ಸರ್ ಬೊಲೋನೋ ಇದು ಬಂದ್ಬಿಟ್ಟು ಸಿಗ್ಮಾ ಆಪ್ಷನಲ್ ಅಂದ್ಬಿಟ್ಟು ಸಿಗ್ಮಾ ಆಪ್ಷನಲ್ ಇದ್ರಲ್ಲಿ ಆಪ್ಷನಲ್ ಏನಪ್ಪಾ ಬರ್ತದೆ ಅಂತ ನೀವು ಕೇಳ್ಬೋದು. ಹೇಳಿ. ಸೊ ಆಪ್ಷನ್ ಅಲ್ಲಿ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಬರ್ತದೆ ಸರ್. ಓಕೆ. ಆಮೇಲೆ ಸ್ಟೇರಿಂಗ್ ಕಂಟ್ರೋಲ್ ಆಡಿಯೋ ಕೂಡ ಇದ್ ಮಾಡಿದ್ದಾರೆ. ನಾವಿಗೇಷನ್ ಸಿಸ್ಟಮ್ ಕೂಡ ಇದೆ ಇನ್ಬಿಲ್ಟ್. ಓಕೆ. ನೀವು ನೋಡ್ತಾ ಇರ್ಬೋದು ವೆಹಿಕಲ್ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಓಕೆ. ಸೊ ಕ್ರೂಸ್ ಕಂಟ್ರೋಲ್ ಅಂದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಸ್ಪೀಡ್ ಲಿಮಿಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ. ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಾ? ಡ್ಯುಯಲ್ ಏರ್ ಬ್ಯಾಗ್ ಬರ್ತದೆ ನಿಮ್ಗೆ. ಅಲಾಯ್ ವೀಲ್ ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ ಹಾಕ್ಸಿದ್ದಾರೆ. ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ವೆಹಿಕಲ್ ಟೋಟಲಿ ಪ್ಯಾಕೇಜ್ಡ್ ಗಾಡಿ. ಟಾಪ್ ಎಂಡ್ ಅಲ್ಲಿ ಏನ್ ಬರ್ತದೆ ಟಾಪ್ ಎಂಡ್ ಗಿನ್ನ ಜಾಸ್ತಿ ಇದೆ. ಆಪ್ಷನ್ಸ್ ಜಾಸ್ತಿ ಇದೆ. ಸೊ ನಿಮ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಪ್ರೈಸ್ ಮಾತ್ರ ತುಂಬಾ ಕಡಿಮೆ ಇದೆ ಸರ್. ಆಪ್ಷನ್ ಜಾಸ್ತಿ ಇದೆ. ಪ್ರೈಸ್ ಬಂದು ಬರೀ 5,80,000 ಇದೆ ಸರ್. 5,80,000 63,000 ಓಡಿದೆ ಸರ್ ಗಾಡಿ. ಅಷ್ಟೇ ಜಾಸ್ತಿ ಓಡಿಲ್ಲ. ಸಿಂಗಲ್ ಓನರ್ ಸರ್? ಇಲ್ಲ ಸರ್, ಕಂಪನಿ ನೇಮ್ ಇಂದ ಪರ್ಸನ್ ನೇಮ್ ಟ್ರಾನ್ಸ್ಫರ್ ಆಗಿದೆ. ಸೊ ಸೆಕೆಂಡ್ ಓನರ್ ಹ್ಯಾಂಡ್ಲಿಂಗ್ ಬಂದು ಸಿಂಗಲ್ ಓನರ್. ಸಿಂಗಲ್ ಬಟ್ ಡಾಕ್ಯುಮೆಂಟ್ಲಿ ನೋಡೋದಾದ್ರೆ ಸೆಕೆಂಡ್ ಓನರ್ ಆಗಿದೆ. ಬಟ್ ಟಾಪ್ ಎಂಡ್ ಅಲ್ಲಿ ಏನ್ ಫೀಚರ್ಸ್ ಇದೆ ಅದಕ್ಕಿಂತ ಹೆಚ್ಚಾಗಿ ಫೀಚರ್ಸ್ ಇದೆ. ವೆಹಿಕಲ್ ಬರೀ 63,000 ರನ್ ಆಗಿದೆ. 63,000 ಓಡಿದೆ. ತುಂಬಾ ಜನ ಫಿಗೋ ಹುಡುಕ್ತಾ ಇರ್ತೀರಾ, ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು. ಸೊ ಫಿಗೋ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು ಫಿಗೋ 2014 ಮಾಡಲ್ ಸರ್. 14 ಮಾಡಲ್ ಏನ್ ಸರ್? ಡೀಸೆಲ್ ವೇರಿಯಂಟ್. ಅಪೋಲೋ ಟೈರ್ಸ್ ಇದೆ. ಹಾ ಸರ್. ಓಕೆ. ಇಂಟೀರಿಯರ್ ನೋಡ್ಬೋದು ಹೇಗಿದೆ ಅಂತ. ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಹಾಗೆ ಲೆದರ್ ಸೀಟ್ ಇದೆ. ಲೆದರ್ ಸೀಟ್ ಫ್ಯಾನ್ಸಿ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ. ಇಂಟೀರಿಯರ್ ತುಂಬಾ ನೀಟ್ ಆಗಿದೆ. ಅಂಡ್ ನೋಡ್ಬೋದು ಈ ತರ ಇದೆ. 2014 ಮಾಡಲಲ್ಲ ಇದು? ಹೌದು ಸರ್. ಸೊ ನಿಮ್ಗೆ 2014 ಫಿಗೋ ಮಾಡಲು ಅಷ್ಟು ಸಿಗಲ್ವೇನೋ? ಸೊ ಮಾರ್ಕೆಟ್ ಅಲ್ಲಿ ನಾನಂತೂ ನೋಡಿಲ್ಲ. ಏನ್ ಪ್ರೈಸ್ ಹೇಳ್ತಾ ಇದ್ರೆ ಸರ್? ಎಲ್ಲಾ ಕಡೆ ಚೆಕ್ ಮಾಡ್ಲಿ 3.4 ಲಕ್ಷ ಇದೆ. ನಮ್ಮಲ್ಲಿ ಬರ್ಲಿ ಬರೀ 2,45,000 ಮಾಡ್ಕೊಡ್ತೀವಿ. 2,45,000 ಗೆ? ಹೌದು ಸರ್. 2014 ಮಾಡಲ್ 100 ಕಿಲೋಮೀಟರ್ ಇರೋರಿಗೆ ಸರ್ ಇದಕ್ಕೆ 3 ಲಕ್ಷವರೆಗೂ ಲೋನ್ ಆಗ್ತದೆ. ವೆಹಿಕಲ್ ರೇಟ್ ಬಂದು 245. 3 ಲಕ್ಷವರೆಗೂ ಲೋನ್. 3 ಲಕ್ಷವರೆಗೆ ಲೋನ್ ಆಗುತ್ತೆ ಅಂದ್ರೆ ಝೀರೋ ಡೌನ್ ಪೇಮೆಂಟ್? ಹೌದು, ಝೀರೋ ಡೌನ್ ಪೇಮೆಂಟ್ ಅಲ್ಲ ಸರ್. 50,000 ಕೈಗೂ ಕೊಟ್ಟು ಗಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಹೌದು ಸರ್. 50,000 ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾ ಇದಾರೆ. ಸೊ ನೆಕ್ಸ್ಟ್ ನಮ್ ಜೊತೆ ಒಂದು ಈಕೋ ಇದೆ, ದೊಡ್ಡ ಗಾಡಿ ಅಂತಾನೆ ಹೇಳ್ಬೋದು. ಫ್ಯಾಮಿಲಿಗೆ ಚೆನ್ನಾಗಿರುತ್ತೆ. ಹೇಳಿ ಸರ್. ಸರ್ ಈಕೋ ಇದು ಬಂದು 2015 ಮಾಡಲ್ ಸರ್. 15? ಹೌದು ಸರ್. ಓಕೆ. 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್? ಹೌದು ಸರ್. ಬರೀ 70,000 ಓಡಿದೆ ಸರ್ ವೆಹಿಕಲ್. ಬರೀ 70,000? ಹೌದು ಸರ್. ಸರ್ ಇಂಟೀರಿಯರ್? ಸರ್ ಇಂಟೀರಿಯರ್ ಎಲ್ಲ ನೀವು ನೋಡ್ತಾ ಇರ್ಬೋದು ಸರ್. AC ಪವರ್ ಸ್ಟೀರಿಂಗ್, ಒಳ್ಳೆ ಲೆದರ್ ಸೀಟು ಎಲ್ಲ ಪ್ರತಿಯೊಂದು ಇರುವಂತ ವೆಹಿಕಲ್. ಸೋನಿ ಸಿಸ್ಟಮ್ ಇದೆ. ವೆಹಿಕಲ್ ಎಲ್ಲ ತುಂಬಾ ನೀಟ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಆಕ್ಚುಲಿ ಇದು 5 ಸೀಟರ್ ಆಗುತ್ತೆ. ನಿಮ್ಗೆ ಬೇಕಾದ್ರೆ ಎಕ್ಸ್ಟ್ರಾ ಸೀಟ್ಸ್ ಆಡ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಲಗೇಜ್ ಕ್ಯಾರಿ ಮಾಡೋಕೆ ಈಸಿ ಆಗುತ್ತೆ. ಸೊ ಚೆನ್ನಾಗಿದೆ ಬಾಡಿ ಲೈನ್ ಎಲ್ಲ. ಪ್ರೈಸ್ ಎಷ್ಟು ಹೇಳ್ತಾ ಇದ್ರೆ ಸರ್ ಇದಕ್ಕೆ? ಸರ್ ಇದು ಪ್ರೈಸ್ ಬರೀ 3,80,000 ಹೇಳುದು. ಓಕೆ. ಲೋನ್ ಆಗುತ್ತೆ ಸರ್? 3 ಲಕ್ಷ 3.25 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. ಹೌದಾ? ಹೌದು ಸರ್. ಇದು ಬಂದು ಟಿವಿ 300 T6 ಅನ್ಬಿಟ್ಟು. T6? ಹೌದು ಸರ್. ಒಂಥರ ಸ್ಕಾರ್ಪಿಯೋ ಕಂಡಂಗ್ ಕಾಣುತ್ತೆ. ಸ್ಕಾರ್ಪಿಯೋಗಿನ ಹೆವಿ ಕಾಣುತ್ತೆ ಸರ್. ಸ್ಕಾರ್ಪಿಯೋ ಕಂಡಂಗಲ್ಲ, ಸ್ಕಾರ್ಪಿಯೋಗಿನ ಹೆವಿ ಕಾಣುತ್ತೆ. ಮೈಲೇಜ್ ತುಂಬಾ ಚೆನ್ನಾಗಿ ಬರ್ತದೆ ಇದು. ಇದು ಒಂದು ಹೊಸ ಟೈರ್ ಹಾಕಿದ್ದಾರೆ. 4 ಬ್ರಾಂಡ್ ನ್ಯೂ ಟೈರ್. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ನೀವು ನೋಡ್ತಾ ಇರ್ಬೋದು. ಸಿಸ್ಟಮ್ ಎಲ್ಲ ಇದೆ. ಎಲ್ಲ ಇದೆ ಸರ್. ರಿವರ್ಸ್ ಕ್ಯಾಮೆರಾ ಎಂತ ಸ್ಪೇಸ್ ಇದೆ ಒಳಗಡೆ, ದೊಡ್ಡದಾಗಿ ಸ್ಪೇಸ್ ಇದೆ. ಹೌದು ಸರ್. ಸೊ ಬ್ಯಾಕ್ ಸೈಡ್ ಬಂತು ಅಂದ್ರೆ ಡಿಫಾಗರ್ ವೈಪರ್. ಐ ಥಿಂಕ್ ಇದು ಟಾಪ್ ಎಂಡ್ ಮಾಡಲ್ ಅಂತಾನೆ ಅನ್ಕೊಂತೀನಿ ಅಲ್ವಾ? ಹೌದು ಸರ್. ಪ್ರೈಸ್ ಸರ್? ಪ್ರೈಸ್ ವೈಸ್ ಅಂತ ಬಂದ್ರೆ ಇದು ಬರೀ 6,30,000 ಕೊಡ್ತೇವೆ. 6,30,000 ಸಿಂಗಲ್ ಓನರ್ ಸರ್? ಇದು ಬಂದು ಸೆಕೆಂಡ್ ಓನರ್ ಆಗಿದೆ. ಬರೀ ವೆಹಿಕಲ್ ಓಡಿರೋದು 89,000 90,000 ಏನೋ ಓಡಿದೆ ಅಷ್ಟೇ. ಸೊ ಹೌದು ಸರ್. ಇದು ಪ್ರೈಸ್ ಬರೀ 6,30,000 ಕೊಡ್ತೀವಿ. 6,30,000 ಲೋನ್ ಆಗುತ್ತೆ ನಿಮ್ಗೆ? ಸರ್ ಲೋನ್ ಬೇಕು ಅಂದ್ರೆ 5 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 5 ಕಾಲ್ವರೆಗೂ ಲೋನೇ ಮಾಡ್ಕೊಡ್ತೀವಿ. 5 ಕಾಲ್ ಲೋನ್ ಆಗುತ್ತೆ ನಿಮ್ಗೆ. 75,000 ಕಟ್ಟಬೇಕಾಗುತ್ತೆ. ಹೌದು. ನಮ್ ಜೊತೆ ಒಂದು ಬುಲೆರೋ ಇದೆ. ಬುಲೆರೋ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2015 ಮಾಡಲು ಅಂದ್ರೆ 2015 ಮಾಡಲು. 15? ಹೌದು ಸರ್. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ. ಓಕೆ. ಸೊ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಓಕೆ. ನೀವು ನೋಡ್ತಾ ಇರಬಹುದು AC ಪವರ್ ಸ್ಟೇರಿಂಗ್ ಪವರ್. ಇದು ಒಳ್ಳೆ ಲೆದರ್ ಇಂಟೀರಿಯರ್ಸ್ ಪ್ರತಿಯೊಂದು ಇರುವಂತ ಗಾಡಿ ಸರ್ ಇದು. ಓಕೆ. ಎಲ್ಲವೂ ಇರುವಂತ ಗಾಡಿ. 2015? ಹೌದು ಸರ್. ಓನರ್ ಸರ್? ಸರ್ ಓನರ್ ಬಂದು ಥರ್ಡ್ ಓನರ್ ಆಗಿದೆ ಸರ್. ಥರ್ಡ್ ಓನರ್ ಆಗಿದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ? ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಡಾಕ್ಯುಮೆಂಟ್ ಇದೆ. ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 5,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5,30,000 ಮಾಡ್ಕೊಡ್ತೀವಿ. 5,30,000? ಖಂಡಿತ ಲೋನ್ ಆಗುತ್ತೆ ಆರಾಮಾಗಿ ಸರ್. 5 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. ಓ ಸೂಪರ್. 30,000 ಕಟ್ಟಿದ್ರೆ ಸಾಕು ನಿಮ್ಗೆ ಒಂದು ಬುಲೆಟ್ ಸಿಗುತ್ತೆ. ಓಕೆ. ನಮ್ ಜೊತೆ ಒಂದು ಡಸ್ಟರ್ ಇದೆ. ಡಸ್ಟರ್ ಬಗ್ಗೆ ಹೇಳಿ ಸರ್. ಸರ್ ಇದು RXZ 110 PS ವೆಹಿಕಲ್. ನೀವು ನೋಡ್ತಾ ಇರೋದು ಫುಲ್ಲಿ ಟಾಪ್ ಎಂಡ್. ಟಾಪ್ ಎಂಡ್? ಹೌದು ಸರ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಅಲಾಯ್ ವೀಲ್ ಡ್ಯುಯಲ್ ಏರ್ ಬ್ಯಾಗ್ ಬ್ಯಾಕ್ ವೈಪರ್ ಪವರ್ ಇದೆ ಗಾಡಿ ಅಲ್ವಾ? ಎಲ್ಲ ಬರುತ್ತೆ ಸರ್. ಟೋಟಲಿ ಪ್ಯಾಕೇಜ್ ಗಾಡಿ ಸರ್. ಓಕೆ. ಸೂಪರ್ ಆಗಿದೆ ಸರ್. ಇಂಟೀರಿಯರ್ ಎಲ್ಲ ಸಕ್ಕತ್ತಾಗಿದೆ. ನೋಡ್ಬೋದು ಯಾವ ತರ ಮೇಂಟೈನ್ ಆಗಿದೆ ಅಂತ. ನಿಮ್ಗೆ ಓವರ್ ಆಲ್ ಬಾಡಿ ಲೈನ್ ಬಂತು ಅಂದ್ರೆ ಈ ತರ ಕಾಣುತ್ತೆ. ಅಂಡ್ ಸ್ಟಿಕ್ಕರ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಕಸ್ಟಮರ್. ಏನ್ ಪ್ರೈಸ್ ಹೇಳ್ತಾರೆ ಸರ್ ಇದಕ್ಕೆ? ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ 5,75,000 ಹೇಳ್ತಾ ಇದ್ದೇವೆ. ಓಕೆ. ಸೊ ಫೈನಲ್ ಪ್ರೈಸ್ ಅಂದ್ರೆ ಒಂದು 5.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 5.5 ಲಕ್ಷಕ್ಕೆ ಮಾಡ್ಕೊಡ್ತೀರಾ? ಹೌದು ಸರ್. ಮಾಡ್ಲೇನಂದ್ರೆ ಸರ್ 2013 ಮಾಡಲು RXZ 110 PS ಸರ್. ಇನೋವಾ ಕ್ರಿಸ್ಟಾ ಇದೆ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇನೋವಾ ಕ್ರಿಸ್ಟಾ 2018 ಮಾಡಲ್ ವೆಹಿಕಲ್. ಓಕೆ.
ಸರ್ ಇದು ಈಗ ನಂಬರ್ ನೋಡಿದ್ರೆ ಈಗ ನಿಮ್ ಕೆಲವು ಜನಕ್ಕೆ ಗೊತ್ತಾಗುತ್ತೆ. ತುಂಬಾ ಒಳ್ಳೆ ಒಂದು ದೊಡ್ಡ ಪರ್ಸನ್ VVIP ನಂಬರ್, VVIP ನಂಬರ್ ಇದು 7999. ಹೌದು ಸರ್, ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಟೈರ್ ಪ್ರೊಫೈಲ್ ನೋಡ್ಬೋದು. ಸೊ ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ ಸರ್? ಎಲ್ಲ ಬರುತ್ತೆ, ಎಲ್ಲ ಬರ್ತದೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮತ್ತೆ ನಿಮ್ಗೆ ಎಲ್ಲ ಟಚ್ ಸ್ಕ್ರೀನ್ ಸಿಸ್ಟಮ್ ಪ್ರತಿಯೊಂದು ಎಲ್ಲ ಬರ್ತದೆ ಸರ್. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ ನಿಮ್ಗೆ ರೂಫ್ AC ಎಲ್ಲ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ? ಸರ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ನಾವು 18.5 ಗೆ ಹೇಳ್ತಾ ಇದೀವಿ ಸರ್. ಅಂದ್ರೆ 18.5 ಲಕ್ಷ ಹೇಳ್ತಾ ಇದ್ದೇವೆ. ಓಕೆ, ಸ್ವಲ್ಪ ಸ್ಲೈಟ್ಲಿ ನೆಗೋಸಿಯೇಷನ್ ಮಾಡಿ ಕೊಡ್ತೇವೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತಾ? ಹೌದು ಸರ್. ಓಕೆ, ಸೂಪರ್ ಸರ್. ಸೊ ನನಗೆ ಕ್ರಿಸ್ತಾಗ್ ಹೋಗಕ್ ಆಗಲ್ಲ ಅಂತ ಹೇಳಿದ್ರೆ ಒಂದು ಸ್ಟೆಪ್ ಹಿಂದೆ ಬರ್ತೀನಿ ಅಂದ್ರೆ ಒಂದು ಗಾಡಿ ಇದೆ. ಇದು ಮಾಡೆಲ್ ಸರ್? ಸರ್ ಒಂದಲ್ಲ ಎರಡಿದೆ ಇನೋವಾಗಳು. ಓಕೆ, ಎರಡಲ್ದಿರೆ ಮೂರಿದೆ. ಮೂರಿದೆಯಾ? ನೀವು ನೋಡ್ತಾ ಇರ್ಬೋದು. ಇದು 2009 ಮಾಡಲ್. ಓಕೆ, ಫುಲ್ಲಿ ನ್ಯೂ ಶೇಪ್ ಗಾಡಿ. 2009 ನ್ಯೂ ಶೇಪ್ ಗಾಡಿ ಅಲ್ವಾ? ನ್ಯೂ ಶೇಪ್ ಮಾಡಿದ್ದಾರೆ. ನೋಡ್ಬೋದು. ಕ್ರಿಸ್ತಾ ಬರಕ್ಕಿಂತ ಮುಂಚೆ ಇದು ಬಂತಲ್ಲ? ಹೌದು ಹೌದು ಸರ್. ಇನೋವಾ ಕ್ರಿಸ್ಟಾ ಬರೋದಕ್ಕಿನ್ನ ಮೊದಲು ಈ ಶೇಪ್ ಬಂದಿದೆ. ಓಕೆ, ಇಂಟೀರಿಯರ್ ಏನೇನ್ ಬರುತ್ತೆ ಸರ್? ಸರ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಟಚ್ ಸ್ಕ್ರೀನ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್, ರಿವರ್ಸ್ ಕ್ಯಾಮ್ರಾ, ಅಲಾಯ್ ವೀಲು ಎಲ್ಲ ಬರುತ್ತೆ. ಅಲಾಯ್ ವೀಲ್ ಇದೆ. ಸೊ ಓವರ್ ಆಲ್ ಬ್ಯಾಕ್ ಸೈಡ್ ಬಂತು ಅಂದ್ರೆ ಈ ತರ ಕಾಣುತ್ತೆ. ಚೆನ್ನಾಗಿದೆ, ನೋಡ್ಬೋದು. ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇಲ್ಲ. ಬಟ್ ಈ ಗಾಡಿ ಸೂಪರ್ ಆಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಕ್ರಿಸ್ತಾಗಿಂತ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 6,25,000 ಕೊಡ್ತೇವೆ. 6 ಲಕ್ಷಕ್ಕೆ ಕ್ರಿಸ್ತಾ ಇದು ಕೊಡ್ತಾ ಇದ್ದೀರಾ? ಹೌದು ಸರ್, 6,25,000 ಕೇಳ್ತಾ ಇದೀವಿ. 6 ಲಕ್ಷಕ್ಕೆ ಕೊಡ್ತೀವಿ ಸರ್. 6 ಲಕ್ಷ 6 lakh ಕೊಟ್ಬಿಡ್ತೀವಿ. ಓ ಸೂಪರ್ ಸರ್. ಸರ್ ಇದು ಬಂದು 2015 ಮಾಡಲ್ ಸರ್. 15? ಹೌದು ಸರ್, 2015 ಮಾಡಲ್. ಸೊ ನೀವು ನೋಡ್ತಾ ಇರ್ಬೋದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಫ್ಟರ್ ಮಾರ್ಕೆಟ್, ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್ ಹಾಕಿದ್ದಾರೆ. ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಗಾಡಿಗೂ ಕೂಡ ಫ್ಯಾನ್ಸಿ ಅಲಾಯ್ ವೀಲ್ ಇದೆ. ಚೆನ್ನಾಗಿದೆ, ನೋಡ್ಬೋದು ಅಲಾಯ್ ವೀಲ್ ಎಲ್ಲ. ಸೊ ಏನ್ ಪ್ರೈಸ್ ಹೇಳ್ತಾರೆ ಸರ್ ಇದಕ್ಕೆ? ಸರ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ನಿಮ್ಗೆ ಒಂದು 9,80,000 ನಾವು ಮಾಡ್ಕೊಡ್ತೇವೆ. 9,80,000 ಮಾಡ್ಕೊಡ್ತೇವೆ. 15 ಮಾಡಲು. ಓನರ್ ಸರ್? ಲೋನ್ ಸರ್ ಇದು ಬಂದು ಥರ್ಡ್ ಓನರ್ ಆಗಿದೆ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 9 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀವಿ. 9 ಲಕ್ಷ ಲೋನೇ ಆಗುತ್ತೆ ಸರ್. ಆಫ್ಟರ್ ಇವತ್ತು ಮಾರ್ಕೆಟ್ ಅಲ್ಲಿ 10.5 ಲಕ್ಷ 11 ಲಕ್ಷ ಪ್ರೈಸ್ ಇದೆ. ನಮ್ಮ ಶೋರೂಮ್ ನಲ್ಲಿ ಬರೀ 9,80,000 2015 ಮಾಡಲಿ ನಾವು ಕೊಡ್ತಾ ಇದ್ದೀವಿ. ಓ ಸೂಪರ್ ಸರ್, ಒಳ್ಳೆ ಗಾಡಿ ಸಿಗ್ತಾ ಇದೆ. 15 ಮಾಡಲ್ ಸಿಗ್ತಾ ಇದೆ. ಥರ್ಡ್ ಓನರ್ ಆಗಿದೆ. ಸೊ ನೆಕ್ಸ್ಟ್ ಇದೊಂದು ಸ್ವಲ್ಪ ಲೋ ಬಜೆಟ್ ಅಲ್ಲಿ ಇರ್ಬೋದು ಅಂತ ಗೆಸ್ ಮಾಡ್ತಾ ಇದೀನಿ. ಹೇಳಿ ಸರ್ ಮಾಡೆಲ್. ಸರ್ ಇದು ಇನೋವಾ 2010 ಮಾಡಲ್ ಇದು. ಸೊ ಇದು ನೋಡ್ತಾ ಇರ್ಬೋದು. AP ರಿಜಿಸ್ಟ್ರೇಷನ್ ವೆಹಿಕಲ್. AP ಇದು? ಹೌದು ಸರ್. ಓಕೆ, ನೋಡ್ಬೋದು. ಸೊ AP ನಲ್ಲೇ ಯಾರಾದ್ರೂ ತಗೊಳ್ಳೋರಿದ್ರೆ ಸೊ ಅವ್ರಿಗೆ ಅಂತಾನೆ ಇದು ಪ್ರೈಸ್ ಇದು. ಓಕೆ ಸರ್ ಇದು ಬಂದು G4 2010 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 10 ಮಾಡಲ್ ಸಿಂಗಲ್ ಓನರ್? ಹೌದು ಸರ್. ಓಕೆ, ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಬರೇ ನಾವು ಒಂದು 4,25,000 ಮಾಡ್ಕೊಡ್ತೀವಿ. 4,25,000 ರೂಪಾಯಿಗೆ ಇನ್ನೋವಾ? ಹೌದು ಸರ್. 2010 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಓಕೆ, ನನ್ನ ಜೊತೆ ಸ್ವಿಫ್ಟ್ ಇದೆ. ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2012 ಮಾಡಲ್ ಸ್ವಿಫ್ಟ್. ನೀವು ನೋಡ್ತಾ ಇರ್ಬೋದು. ಹೌದು ಸರ್, ನ್ಯೂ ಶೇಪ್ ಅಲ್ಲಿ ಇದೆ. ಹೌದು, ನ್ಯೂ ಶೇಪ್ ಅಲ್ಲಿ ಇದೆ. ಸೊ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಅಂದ್ರೆ ZA ಇದೆ, ಮ್ಯಾಗ್ವಿಲ್ ಹಾಕ್ತಿದ್ದಾರೆ. ಇದು ಮಿಡ್ ವೇರಿಯಂಟ್. ಓಕೆ, ಕಂಪನಿ ಮ್ಯಾಗ್ವಿಲ್. ಹೌದು ಸರ್. ನೋಡ್ತಾ ಇರ್ಬೋದು. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಓಕೆ, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ಗಾಡಿ ಅಂತಾನೆ ಹೇಳ್ಬೋದು. ಓವರ್ ಆಲ್ ಇಂಟೀರಿಯರ್ ಬ್ಲಾಕ್ ಅಂಡ್ ಬ್ಲಾಕ್ ಫಿನಿಶ್ ಅಲ್ಲಿ ಇದೆ. ವೈಟ್ ಕಲರ್ ಬಾಡಿ ಲೈನ್ ಇದೆ. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ, ಎಂತದ್ದು ಇಲ್ಲ. ಚೆನ್ನಾಗಿದೆ, ಒಳ್ಳೆ ಮೇಂಟೈನ್ ಆಗಿರುವಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತಾ ಇದೆ ಸರ್ ಇದಕ್ಕೆ? ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್ 2012 ಮಾಡಲ್ ಆಫ್ಟರ್ ಮಾರ್ಕೆಟ್ ಎಲ್ಲೂ 4.25 ಲಕ್ಷ ಇದೆ ಸರ್. ನಮ್ ಶೋರೂಮ್ ಬನ್ನಿ ಸರ್, ಬರೀ 3,80,000 ಕೊಡ್ತೇವೆ. 3,80,000? 3.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 30,000 ಕ್ಯಾಶ್. ಇನ್ನೂ ಚೆನ್ನಾಗಿತ್ತ ಪ್ರೊಫೈಲ್. 3.80 ಲೋನೇ ಮಾಡ್ಕೊಡ್ತೀನಿ. 3.80 ಲೋನೇ ಆಗ್ಬಿಡತ್ತಂತೆ. VDI ಅದು ಡೀಸೆಲ್. ನೆಕ್ಸ್ಟ್ ನಮ್ ಜೊತೆ ಒಂದು ಈಕೋ ಇದೆ. ಈಕೋ ಬಗ್ಗೆ ಹೇಳಿ ಸರ್. ಸರ್ ಈಕೋ ಇದು ಬಂದು 2021 ಮಾಡಲ್ ಸರ್. ಇದು 21? ಹೌದು ಸರ್. ಬರೀ 23,000 ಓಡಿರುವಂತ. ಬರೀ 23,000. 21 ಮಾಡಲ್ ಗುರು. ಚೆನ್ನಾಗಿದೆ, ಬಾಡಿ ಲೈನ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಟೈರ್ ಪ್ರೊಫೈಲ್ ನೋಡಿ, ಬರೀ 21,000 ಅಷ್ಟೇ ಓಡಿರುವಂತ ವೆಹಿಕಲ್ ಇದು. ಇದರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಏರ್ ಬ್ಯಾಗ್ ಎಲ್ಲ ಬರುತ್ತಾ? ಏರ್ ಬ್ಯಾಗ್ ಕೂಡ ಆಪ್ಷನ್ ಇದೆ, ನೋಡ್ಬೋದು. ಸೊ ಇದು ನಿಮ್ಗೆ ಈ ತರ ಕಾಣ್ತಾ ಇದೆ. ಸೊ 5 ಸೀಟರ್ ಬರುತ್ತೆ ಇದು. ಬೇಕಂತ ಹೇಳಿದ್ರೆ ನೀವು ಎಕ್ಸ್ಟ್ರಾ ಸೀಟ್ ಫಿಟ್ಟಿಂಗ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಲಗೇಜ್ ಕೂಡ ಸ್ಪೇಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಒಂಥರ ಓಮ್ನಿಗೆ ನೆಕ್ಸ್ಟ್ ಏನೋ ಆಪ್ಷನ್ ಹೋಗ್ತೀನಿ ಅಂತ ಹೇಳಿದ್ರೆ ಈಕೋನ ಯೂಸ್ ಮಾಡಬಹುದು ಅಂತಾನೆ ಹೇಳ್ಬೋದು. ಸರ್ ಏನ್ ಪ್ರೈಸ್ ಹೇಳ್ತಾ ಇದೀರಾ? 21 ಮಾಡಲು? ಹೌದು ಸರ್, 21 ಮಾಡಲು. ಪ್ರೈಸ್ ವೈಸ್ ಅಂತ ಬಂದ್ರೆ ಇದು ಫೈನಲ್ ಟು ಫೈನಲ್ ನಾವು ಒಂದು 5,45,000 ಮಾಡ್ಕೊಡ್ತೇವೆ. 5,45,000 21 ಮಾಡಲು ಸರ್. ಅದೇ ರೀತಿ ಇನ್ನೊಂದು ಶಿಫ್ಟ್ ನೋಡ್ತಾ ಇದ್ದೀರಾ ಸರ್ ನೀವು. ಇದು ಕೂಡ 2012. ಓಕೆ. ಸೊ ಇದು ಓನರ್ ಬಂದ್ಬಿಟ್ಟು ಸಿಂಗಲ್ ಓನರ್ ಏನೋ ಇದೆ. ಇದು ಸಿಂಗಲ್ ಓನರ್? ಹೌದು ಸರ್. ಓಕೆ. ಇದು AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರ್ತದೆ. ಓಕೆ. ಸೊ ಗಾಡಿನೂ ತುಂಬಾ ಚೆನ್ನಾಗಿದೆ. ಸೊ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಒಂದು 4,25,000 ಹೇಳ್ತಾ ಇದ್ದೇವೆ. ಸ್ವಲ್ಪ ಸ್ಲೈಟ್ಲಿ ನೆಗೋಸಿಯೇಷನ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 3.5 ಲಕ್ಷ 360 ಲೋನೇ ಮಾಡ್ಕೊಡ್ತೇವೆ. 360 ಲೋನೇ ಆಗ್ಬಿಡುತ್ತೆ? ಮಾಡ್ಕೊಡ್ತೇವೆ. ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಅದು ಹೆಚ್ಚು ಕಡಿಮೆ ಆಗುತ್ತೆ, ಫೈನಲ್ ಇಲ್ಲ.
ಸೊ ಸ್ವಿಫ್ಟ್ ಡಿಸೈರ್ ಇದೆ ನಮ್ಮ ಹತ್ರ, ಹೇಳಿ ಸರ್. ನಮ್ಮಲ್ಲಿ ಇರೋದು ಒಂದೇ ಒಂದು ಪೆಟ್ರೋಲ್ ವೇರಿಯಂಟ್ ಸ್ವಿಫ್ಟ್ ಡಿಸೈರ್ ಸೂಪರ್ ಗಾಡಿ 2016 ಮಾಡಲ್. 16 ಮಾಡಲ್ ಇದು? ಹೌದು ಸರ್, 2016 ಮಾಡಲು ಸೆಕೆಂಡ್ ಓನರ್, ಬರೀ 65,000 ಓಡಿರುವಂತ ಗಾಡಿ. 65,000? ಹಾ ಸರ್. ಓಕೆ, ನಿಮ್ಮ ಹತ್ರ ಜಾಸ್ತಿ ಮಾಡೆಲ್ ಗಾಡಿಗಳೇ ಇದೆ ಅಂತ ಹೌದು ಹೌದು ಸರ್, ಹೌದು ಸರ್. ಓಕೆ, ಪೆಟ್ರೋಲ್ ವೆಹಿಕಲ್ ಇದು, ಡಿಸೈರ್. ಸಿಂಗಲ್ ಓನರ್, ಯಾವ ಓನರ್ ಎಷ್ಟಾಗಿದೆ? ಸೆಕೆಂಡ್ ಓನರ್ ಆಗಿದೆ, ಬರೀ 65,000 ಓಡಿದೆ. ಒಳ್ಳೆ ಲೆದರ್ ಇಂಟೀರಿಯರ್ ಫಿನಿಶಿಂಗ್ ಎಲ್ಲ ಇದೆ. ನೀವು ವೆಹಿಕಲ್ ನೋಡ್ತಾ ಇರಬಹುದು, ತುಂಬಾ ನೀಟ್ ಆಗಿರುವಂತ ಗಾಡಿ. ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರ್ತದೆ ಸರ್ ವೆಹಿಕಲ್. ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ನೋಡಬಹುದು ಲೆದರ್ ಸೀಟ್ ಎಲ್ಲ ಇದೆ, ಬ್ಲಾಕ್ ಫಿನಿಶ್ ಅಲ್ಲಿ ನಿಮ್ಗೆ. ಏನದು ಏನ್ ಸರ್ ಅದು ಹೇಳ್ತಾರೆ? ಡ್ಯಾಶ್ ಬೋರ್ಡ್ ಇದೆ ಸರ್. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್? ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್, ಎಲ್ಲಾ ಕಡೆ ಆಫ್ಟರ್ ಮಾರ್ಕೆಟ್ ಶೋರೂಮ್ ಪ್ರೈಸ್ 580, 6 ಲಕ್ಷ, 6.25 ಲಕ್ಷವರೆಗೂ ಇದೆ. ನಮ್ ಶೋರೂಮ್ ಅಲ್ಲಿ ಸರ್ ಬರೀ 5,30,000 ಕೊಡ್ತೇವೆ ಸರ್. 5,30,000? ಹೌದು ಸರ್. 16? ಹೌದು ಸರ್, 2016 ಮಾಡಲ್ಲ ಸರ್. 5,30,000 ಲೋನೇ ಮಾಡ್ಕೊಡ್ತೀನಿ ಸರ್. ಸೂಪರ್. ಬೇಕು ಅಂದ್ರೆ ಮೊಬೈಲ್ ಒಂದ್ ಚೆನ್ನಾಗಿದ್ರೆ ಖಂಡಿತವಾಗಿ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಸರ್ ನೀವು ನೋಡ್ತಾ ಇರ್ಬೋದು ಸರ್, ಹೋಂಡಾ i20 ಸರ್. i20 ನ್ಯೂ ಶೇಪ್, ನ್ಯೂ ಮಾಡಲ್. ಹೇಳಿ ಸರ್. ಇದು ಬಂದು 2018 ಮಾಡಲ್ ಸರ್. 18? ಹೌದು ಸರ್. 2018 ಮಾಡಲ್, ಒಳ್ಳೆ ಟೈರ್ಸ್ ಇದೆ, ಡೈಮಂಡ್ ಕಟ್. ಇದ್ರಲ್ಲಿ ಬಂದು 6 ಇಯರ್ ಬ್ಯಾಗ್ ಬರ್ತದೆ ಸರ್. 6 ಬರುತ್ತಾ? ಹೌದು ಸರ್, 6 ಇಯರ್ ಬ್ಯಾಗ್ ಬರುವಂತ ವೆಹಿಕಲ್. ಸೇಫ್ಟಿ ಮಾತ್ರ ಒಳ್ಳೆ ಗಾಡಿ. ಒಳ್ಳೆ ನಾವಿಗೇಷನ್ ಸಿಸ್ಟಮ್ ಕೂಡ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಆಡಿಯೋ ಕಂಟ್ರೋಲ್, ಸ್ಟೇರಿಂಗ್ ಬರುತ್ತೆ, ಪ್ರತಿಯೊಂದು ಇನ್ಕ್ಲೂಡ್ ಆಗಿರುವಂತ ವೆಹಿಕಲ್ ಸರ್. ಪ್ರತಿಯೊಂದು ಒಳ್ಳೆ ಕಂಪನಿ ಅಲಾಯ್ ಕೂಡ ಇದೆ. ನೀವು ನೋಡ್ತಾ ಇರೋದು ವೆಹಿಕಲ್ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್? ಹೌದು ಸರ್. 18 ಮಾಡಲ್. ಹೌದು ಸರ್. ಸರ್ ಪ್ರೈಸ್ ಸರ್ ಬರೀ 85,000 ರನ್ ಆಗಿದೆ, ಡೀಸೆಲ್ ವೇರಿಯಂಟ್. ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ನಾವು ಒಂದು 7,95,000 ಫೈನಲ್ ಮಾಡ್ಕೊಡ್ತೀವಿ. 7,95,000 18 ಮಾಡಲ್. 95,000, 7,95,000 ಫೈನಲ್ ಸರ್. 8.5 ಲಕ್ಷ ವ್ಯಾಪಾರ ಅಂದ್ರೆ ಹೇಳೋದು. 7,95,000 ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ 7 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಹೌದಾ? ಹೌದು, ಸೂಪರ್ ಸರ್. ನೆಕ್ಸ್ಟ್ ನಮ್ ಜೊತೆ ವರ್ಣ. ಸೊ ಇದು ಬಂದು 2012 ಮಾಡಲ್. ಓಕೆ. ಸೊ ಇದು ಸಿಂಗಲ್ ಓನರ್ ಅಲ್ಲಿ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್, ನಂಬರ್ ನೋಡಬಹುದು 4644. ಅಂಡ್ ನಿಮ್ಗೆ ಟಾಪ್ ಎಂಡ್ ಮಾಡಲ್ ಇದು ಕೂಡ. ಅಲ್ಲ ವೀಲ್ ಎಲ್ಲ ಇದೆ. ಹೌದು ಸರ್. ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಆಮೇಲೆ ಲೆದರ್ ಸೀಟ್ ಕೂಡ ಸಿಗುತ್ತೆ ನಿಮ್ಗೆ. CRDI ಡೀಸೆಲ್ ಇಂಜಿನ್ ಇದು. ಲೈಕ್ ನಿಮ್ಗೊಂದು 20 ಮೈಲೇಜ್ ಆದ್ರೂ ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಪ್ರೈಸ್ ಹೇಳ್ತಾ ಇರಿ ಸರ್ ಇದಕ್ಕೆ? ಸರ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಒಂದು 4,75,000 ಹೇಳ್ತಾ ಇದ್ದೀವಿ. 4,75,000? ಹೌದು ಸರ್. ಓನರ್ ಸರ್? ಸಿಂಗಲ್ ಓನರ್, ಡಾಕ್ಟರ್ ಯೂಸ್ ಮಾಡುವಂತ ವೆಹಿಕಲ್. ಸೊ RC ಕಾರ್ಡ್ ಅಲ್ಲೇ ಡಾಕ್ಟರ್ ಅನ್ಬಿಟ್ಟು ಬಂದ್ಬಿಟ್ಟಿದೆ ಸರ್. ಡಾಕ್ಟರ್ ಅಂತಾನೆ ಬಂದಿದೆ. ಸಿಂಗಲ್ ಓನರ್. ನೆಕ್ಸ್ಟ್ ತುಂಬಾ ಜನ ಓಮ್ನಿ ಹುಡುಕ್ತಾ ಇರ್ತೀರಾ, ಈಕೋ ಆಗ್ಲಿಲ್ಲ ಅಂದ್ರೆ ಓಮ್ನಿ ಅಂತೂ ಸಿಗುತ್ತೆ. ಹೇಳಿ ಸರ್. ಸರ್ ಇದು ಬಂದು 2019 ಮಾಡಲ್ ಓಮಿನಿ ಸರ್. ನೀವು ನೋಡ್ತಾ ಇರೋದು ವೈಟ್ ಕಲರ್, ಸಿಂಗಲ್ ಓನರ್. ಬರೀ ಇದು ವೆಹಿಕಲ್ ಓಡಿರೋದು ಬಂದು ಒಂದು ನಿಮ್ಗೆ 70,000 ಓಡಿದೆ ಸರ್. ಬರೀ 70,000? ಹೌದು ಸರ್. JK ಟೈರ್ ಇದೆ ಗುರು, ಬ್ರಾಂಡ್ ಟೈರ್. ಅಂಡ್ ನಿಮ್ಗೆ ಲೆದರ್ ಸೀಟ್ ಎಲ್ಲ ನೋಡ್ಬೋದು, ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. ಅಂಡ್ ಡ್ರೈವರ್ ಸೀಟ್ ಚಿಕ್ಕದಾಗಿದೆ, ಮತ್ತೆ ಇಂಟೀರಿಯರ್ ಎಲ್ಲ ತುಂಬಾ ನೀಟಾಗಿ ಹ್ಯಾಂಡಲ್ ಆಗಿದೆ ಅಂತಾನೆ ಹೇಳ್ಬೋದು. ಏನ್ ಮಾಡೆಲ್ ಅಂತ ಹೇಳಿದ್ರಿ ಸರ್ ಇದು? ಸರ್ ಇದು 2019 ಮಾಡಲು. 19? ಹೌದು ಸರ್, 2019 ಮಾಡಲು. ಹೌದಾ? ಬರೇ 3,65,000 ಹೇಳ್ತಾ ಇದ್ದೇವೆ. ಸೊ ಪ್ರೈಸ್ ವೈಸ್ ಅಲ್ಲಿ ನೆಗೋಷಿಯೇಷನ್ ಕೂಡ ಮಾಡಿ ಒಂದು 3.5 ಲಕ್ಷಕ್ಕೆ ಮಾಡ್ಕೊಡ್ತೇವೆ. 2019 ಮಾಡಲು ಸಿಂಗಲ್ ಓನರ್ ಗಾಡಿ. ಸೂಪರ್. 12-14 ನಿಮ್ಗೆ ಹತ್ತತ್ರ 2-2.5 ಲಕ್ಷ ರೂಪಾಯಿ ಹೇಳ್ತಾರೆ ಅಂದ್ರೆ 19 ಮಾಡಲ್ ವೆಹಿಕಲ್ ಗುರು. ಸೊ ಕಮ್ಮಿ ಓಡಿದೆ ಆಕ್ಚುಲಿ. ಸೊ ಒಳ್ಳೆ ಗಾಡಿ ಸಿಗ್ತಾ ಇದೆ ನಿಮ್ಗೆ. ಹಾಗೆ ನಿಮ್ಗೆ ರಿಟ್ಸ್ ಬೇಕು ಅಂದ್ರೆ ರಿಟ್ಸ್ ಸಿಗುತ್ತೆ. ರಿಟ್ಸ್ ಹೇಳಿ ಸರ್. ಸರ್ ರಿಟ್ಸ್ ಬಂದು 2014 ಮಾಡಲ್. 14? ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, VDI ಸರ್ ಇದು. ಡೀಸೆಲ್? ಹೌದು ಸರ್. ಬರೀ 73,000 ಓಡಿರುವಂತ ಗಾಡಿ ಸರ್. ಬರೀ 73,000 ಓಡಿದ್ಯಾ? ಓಕೆ. ಇಂಟೀರಿಯರ್ ಅಲ್ಲಿ ಬಂತು ಅಂದ್ರೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಸ್ಕ್ರೀನ್ ಸಿಸ್ಟಮ್ ಇದೆ ನಿಮ್ಗೆ, ರಿವರ್ಸ್ ಕ್ಯಾಮರಾ ಇದೆ. ಆಫ್ಟರ್ ಮಾರ್ಕೆಟ್ ಇದರಲ್ಲಿ ZDL ಬರೋ ಮ್ಯಾಗ್ವಿಲ್ ಹಾಕಿದ್ದಾರೆ, ಮೈಲೇಜ್ ಡ್ರಾಪ್ ಆಗಬಾರ್ದು ಅನ್ನೋ ಉದ್ದೇಶದಿಂದ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ZDI ಇದು ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. ಅಂಡ್ ನಿಮ್ಗೆ ಮೈಲೇಜ್ ಕೂಡ ಚೆನ್ನಾಗಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡೀಸೆಲ್ ಪಾಕೆಟ್ ರಾಕೆಟ್ ಅಂತಾನು ಕರೀತಾರೆ ಈ ಗಾಡಿನ. ಸೊ ಅಷ್ಟು ಚೆನ್ನಾಗಿರುತ್ತೆ ಗಾಡಿ ಓಡಿಸೋದಕ್ಕೆ, ಅದಕ್ಕೆಲ್ಲ. ಸೊ ಏನ್ ಪ್ರೈಸ್ ಹೇಳ್ತಾ ಇದ್ರಿ ಸರ್ ಇದಕ್ಕೆ? ಸರ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 4,25,000 ಕೊಡ್ತೇವೆ. ಬೇಕಾದ್ರೆ ಅವ್ರ ಲೋನ್ ಆಪ್ಷನ್ ಪ್ರೊಫೈಲ್ ಚೆನ್ನಾಗಿದ್ದು 4,25,000 ಲೋನ್ ಕೂಡ ಮಾಡ್ಕೊಡ್ತೀವಿ. 4,25,000 ಲೋನ್ ಆಗುತ್ತೆ. ಸೆಕೆಂಡ್ ಓನರ್, ಮಾಡಲ್ ಏನಿದ್ರಿ ಸರ್? ಸರ್ 2014 ಮಾಡಲು 73,000 ರನ್ ಆಗಿದೆ. ಬರೀ 73,000 ಓಡಿದೆ. ಹೌದು. ಸೊ ನೆಕ್ಸ್ಟ್ ತುಂಬಾ ಜನ ಹುಡುಕ್ತಾ ಇರ್ತೀರಾ, ಸಿಯಾಸ್ ಗಂತೂ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು. ಲಕ್ಸುರಿ ಸಡಾನ್ ಅಂತಾನೆ ಹೇಳ್ಬೋದು. ಓಕೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಬಂದು 2016 ಮಾಡಲು, ZDI ಫುಲ್ಲಿ ಟಾಪ್ ಎಂಡ್. 16 ಟಾಪ್ ಎಂಡ್, ಮೆರೂನ್ ಕಲರ್ ಅಲ್ಲಿ ಇದೆ ಗಾಡಿ. ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ, ಎಂತದೂ ಇಲ್ಲ. ಇಂಟೀರಿಯರ್ ನೋಡ್ಬೋದು ಯಾವ ತರ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇದನ್ನ ಕೂತ್ಕೊಂಡ್ರೆ ಆ ತರ ಫೀಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಲೆದರ್ ಸೀಟ್ ಇದೆ. ಅಂಡ್ ಇದ್ರಲ್ಲಿ ನಿಮ್ಗೆ ಮುಂದ್ಗಡೆ ಎಲ್ಲ ತುಂಬಾ ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು.
ಏನ್ ಸರ್ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಕೂಡ ಬರುತ್ತೆ, ಕಂಪ್ನಿ ಅಲ್ಲಾಯ್ ಕೂಡ ಬರ್ತದೆ. ಸೊ ಎಲ್ಲ ಬರುವಂತ ವೆಹಿಕಲ್ ಸರ್ ಇದು. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮ್ಗೆ. ಪ್ರತಿಯೊಂದು ನೀವು ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್ ಇಂದ ಪ್ರತಿಯೊಂದು ಎಲ್ಲ ಫ್ಯೂಚರ್ಸ್ ಇರುವಂತ ಗಾಡಿ ಸರ್. ಓಕೆ, ನಿಮ್ಗೆ ರೇರ್ ಪ್ಯಾಸೆಂಜರ್ ಗೆ ನಿಮ್ಗೆ ಎಸಿ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಓವರ್ ಆಲ್ ಬ್ಯಾಕ್ ಸೈಡ್ ಬಂತು ಅಂದ್ರೆ ಈ ತರ ಕಾಣುತ್ತೆ. ZA ಇದು ಟಾಪ್ ಎಂಡ್ ಮಾಡ್ಲು 16 ಮಾಡ್ಲು. ಹೌದು ಸರ್. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್? 6,95,000 ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಸಿಯೇಷನ್ ಕೂಡ ಮಾಡ್ಕೊಡ್ತೀವಿ. 6,95,000 ರೂಪಾಯಿ ಕೊಡ್ತಾ ಇದಾರೆ. ಒಳ್ಳೆ ಗಾಡಿ ಸಿಗ್ತಾ ಇದೆ, ZA ಸಿಗ್ತಾ ಇದೆ ನಿಮ್ಗೆ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, 2010 ಮಾಡಲ್ VLX ಯಮಹಾ ಇಂಜಿನ್. ಸೊ ಇದು ಒಂದು ಟಾಕಿಂಗ್ ವರ್ಷನ್ ವೆಹಿಕಲ್ ಸರ್. ಟಾಕಿಂಗ್ ವರ್ಷನ್ ವೆಹಿಕಲ್ ನೋಡಬಹುದು ಯಾವ ತರ ಬರುತ್ತೆ ಅಂತ. 4 ಪವರ್ ವಿಂಡೋ, ಆಮೇಲೆ ಸಿಸ್ಟಮ್, ನಿಮ್ಗೆಲ್ಲ ಪ್ರತಿಯೊಂದು ಬರುವಂತ ಗಾಡಿ ಸರ್. ನೋಡ್ತಾ ಇರ್ಬೋದು, ಕಸ್ಟಮರ್ ಬರ್ಕೊಂಡಿದ್ದಾರೆ ಐರಾವತ ಅಂತ. ನಿಜ ಹೇಳ್ಬೇಕಂದ್ರೆ ಈ ಗಾಡಿ ಐರಾವತಾನೆ ಅಂತ ಹೇಳ್ಬೋದು, ಅಷ್ಟು ದೊಡ್ಡ ಗಾಡಿ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಮೇಂಟೈನ್ ಆಗಿದೆ. ಓವರ್ ಆಲ್ ಬಾಡಿ ಲೈನ್ ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಒಳಗಡೆ ಒಂದು ಟಿವಿ ತರ ಕೂಡ ಕೊಟ್ಟಿದ್ದಾರೆ ನಿಮ್ಗೆ. ಅಂಡ್ ಎಕ್ಸ್ಟ್ರಾ ಆಕ್ಸೆಸರೀಸ್ ಎಲ್ಲ ತುಂಬಾ ಹಾಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಗೆ ಡೋರ್ ವೈಸರ್ ಅದು ಇದು ಎಲ್ಲ ತುಂಬಾ ಹಾಕೊಂಡಿದ್ದಾರೆ. ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಆಮೇಲೆ ನೋಡ್ಬೋದು ಯಾವ ತರ ಟೈರ್ಸ್ ಬರುತ್ತೆ ಅಂತ. ಸೊ ಅಷ್ಟು ದೊಡ್ಡ ಒಂದು ಮ್ಯಾಗ್ವಿಲ್ ಸಮೇತ ಬರುತ್ತೆ ನಿಮ್ಗೆ. ಏನ್ ಪ್ರೈಸ್ ಹೇಳ್ತಾ ಇದ್ರೆ ಸರ್ ಇದಕ್ಕೆ? ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 4,60,000 ಮಾಡ್ತಾರೆ. 4,60,000? ಹೌದು ಸರ್, ಬರೀ 460 ಸರ್. ಬರೀ ಶಿಫ್ಟ್ ಪ್ರೈಸ್ ಅಲ್ಲಿ ಒಳ್ಳೆ ಯಮಹಾ ಇಂಜಿನ್, ನಿಮ್ಗೆ ಒಳ್ಳೆ ಹೈಬ್ರಿಡ್ ಇಂಜಿನ್ ನಾವು ಒಳ್ಳೆ ಗಾಡಿನ ಕೊಡ್ತಾ ಇದ್ದೀವಿ. ಒಳ್ಳೆ ಗಾಡಿ ಕೊಡ್ತಾ ಇದ್ದೀರಾ. ಆಮೇಲೆ ಇದೆಲ್ಲ ಪ್ರತಿಯೊಂದು ಕೂಡ ಸ್ಪಂದಿಸುತ್ತೆ. ಹೇಗೆ ಅಂದ್ರೆ ಆಯಿಲ್ ಕಡಿಮೆ ಇದ್ರು ಗಾಡಿನಲ್ಲಿ ಹೇಳುತ್ತೆ, ನಿಮ್ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳುತ್ತೆ. ಪ್ರತಿಯೊಂದು ಟಾಕಿಂಗ್ ವರ್ಷನ್ ಇರುವಂತ ವೆಹಿಕಲ್ ಸರ್. ಪ್ರತಿಯೊಂದು ನಿಮ್ಗೆ ಅದು ಹೇಳುತ್ತೆ. ಸೊ ಆದ್ರಿಂದ ನೀವು ಸ್ವಲ್ಪ ಜಾಗೃತವಾಗಿ ಗಾಡಿನ ನೋಡ್ಕೋಬಹುದು. ಸೊ ನೆಕ್ಸ್ಟ್ ನಮ್ ಜೊತೆ ಇನ್ನೊಂದು ಎರ್ಟಿಗಾ ಇದೆ. ಆಕ್ಚುಲಿ ತುಂಬಾ ಜನ ಬಾದಾಮಿ ಅಂತಾನೆ ಅನ್ಬೋದು ಸರ್ ಈ ಎರ್ಟಿಗಾನ. ಹೌದಾ? ನಿಮ್ಗೆ ಗೊತ್ತು, ಯಾಕೆಂದ್ರೆ ಇವತ್ತು XUV ಟೈಪ್ ಅಲ್ಲಿ 8 ಜನ ಓಡಾಡೋ ವೆಹಿಕಲ್ ಅಲ್ಲಿ 18 ರಿಂದ 20 ಮೈಲೇಜ್ ಯಾವ್ದಾನ ಬರೋ ಗಾಡಿ ಇದೆ ಅಂದ್ರೆ ಇದೊಂದೇ ಗಾಡಿ. ಹೌದೌದು. ಸೊ ಹಾಗಾಗಿ ಇದು ಒಳ್ಳೆ ಬಡವರು ಬಾದಾಮಿ ಅಂತ ನಾವು ಹೆಸರು ಮಾಡಿದ್ದೀವಿ. ಸೊ ಇದು ಒಂದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಕೂಡ ಬರ್ತದೆ. ಸೊ ಈ ವೆಹಿಕಲ್ 2012 ಮಾಡಲ್ ಆಗಿದೆ. ಕಲರ್ ತುಂಬಾ ಅಂಟೇಜ್ ಪೀಸ್, ತುಂಬಾ ನೀಟ್ ಆಗಿದೆ. ಗಾಡಿ ನೋಡ್ತಾ ಇರೋದು ಬಾಡಿ ಲೈನ್. ಇಂಟೀರಿಯರ್ ತೋರಿಸಬಹುದು ಸರ್, ನೋಡಿ ಸರ್. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ ಬರುತ್ತೆ ನಿಮ್ಗೆ, ಬೇಜ್ ಫಿನಿಶ್ ಅಲ್ಲಿ ಇದೆ. ಅಂಡ್ ಡ್ಯಾಶ್ ಬೋರ್ಡ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಲೈಟ್ ನಿಮ್ಗೆ ಡ್ಯಾಶ್ ಬೋರ್ಡ್ ಇದೆ. ಸೊ ನಿಮ್ಗೆ ಪ್ಯಾಸೆಂಜರ್ಗೆ AC ಮತ್ತೆ ನಿಮ್ಗೆ ರೂಫ್ ಟಾಪ್ AC ಎಲ್ಲ ಬರುತ್ತೆ. ಇದು ಬೇಸ್ ಮಾಡಲ್ ಆಗಿರುತ್ತೆ. ಏನ್ ಪ್ರೈಸ್ ಹೇಳ್ತಾ ಇದ್ರು ಸರ್ ಇದು ನಿಮ್ಗೆ? ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ನಿಮ್ಗೆ ಒಂದು ಎಲ್ಲಾ ಕಡೆ ಆಫ್ಟರ್ ಮಾರ್ಕೆಟ್ 6,580,000 6,15,000 ಈ ತರ ಇದೆ. ನಮ್ಮ ಆಫೀಸಲ್ಲಿ ಸರ್ ಬರೀ 5,35,000 ಕೊಡ್ತೇವೆ. 5,35,000ಕ್ಕೆ ಎರ್ಟಿಗಾ ಚೆನ್ನಾಗಿದ್ರೆ 5 ಲಕ್ಷ ಲೋನೆ ಮಾಡ್ಕೊಡ್ತೀವಿ. 5 ಲಕ್ಷ ಲೋನೆ ಮಾಡ್ಕೊಡ್ತೀವಿ ಸರ್. ಓಕೆ, ವಿಡಿಯೋ ಇದು ಒಳ್ಳೆ ಮೈಲೇಜ್ ಸಿಗುತ್ತೆ ನಿಮ್ಗೆ. 18 ರಿಂದ 20 ಮೈಲೇಜ್ ಸಿಗುತ್ತೆ ನಿಮ್ಗೆ. ಹಾಗೆ ನಿಮ್ಗೆ A-ಸ್ಟಾರ್ ಬೇಕಾ, ಚಿಕ್ಕ ಗಾಡಿ ಬೇಕಾ, ಸೊ ಅಂತವ್ರಿಗೆ ಅದು ಒಂದು ಆಪ್ಷನ್ ಇದೆ. ಹೌದು, ಹೇಳಿ ಸರ್. ತುಂಬಾ ಜನ ಮಾರುತಿನಲ್ಲಿ ಈಗ i10 ಹೋಗಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಸರ್ ಅನ್ನೋರ್ಗೆ. i10 ಸೆಗ್ಮೆಂಟ್ ಅಲ್ಲಿ ಮಾರುತಿ ಗಾಡಿ ಅಂದ್ರೆ ಇದೇ ಇರುತ್ತೆ ಸರ್, ಮಾರುತಿ A-ಸ್ಟಾರ್. ಸೊ ನಿಮ್ಗೆ ಇದು ನಾರ್ಮಲ್ ಆಗಿ ಯಾರು ಸೆಲ್ ಮಾಡೋಕೆ ಹೋಗಲ್ಲ. ನಾರ್ಮಲ್ ಆಗಿ ಶೋರೂಮ್ ಗಳಲ್ಲಿ ಸಿಗೋದಿಲ್ಲ. ಸಿಕ್ಕರು 1-2 ಪೀಸ್ ಅಷ್ಟೇ ಸಿಗುತ್ತೆ ನಿಮ್ಗೆ. ಸೊ ಅಷ್ಟು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸರ್ ಹೇಳಿ ಬೇರೆ ಡೀಟೇಲ್ಸ್. ಸರ್ ಇದೇನಿಲ್ಲ ಸರ್, 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್? ಹೌದು ಸರ್. ಬರೀ 72,000 ರನ್ ಆಗಿದೆ ಸರ್. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ ಸರ್ ಇದ್ರಲ್ಲಿ. ವೆಹಿಕಲ್ ಅಲ್ಲಿ ವೇರಿಯಂಟ್ ಸರ್ ಇದು. ಓಕೆ, ನಿಮ್ಗೆ ಲೆದರ್ ಸೀಟ್ ಎಲ್ಲ ಬರುತ್ತೆ ಇದ್ರಲ್ಲಿ. ಟೈರ್ ಪ್ರೊಫೈಲ್ ಚೆನ್ನಾಗಿದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಕ್ರೋಮ್ ಫಿನಿಶ್ ಎಲ್ಲ ನಿಮ್ಗೆ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು ಈ ಗಾಡಿಲಿ. ಹೌದು. ಅಂಡ್ ಸಿಂಗಲ್ ಓನರ್ ವೆಹಿಕಲ್. ಏನ್ ಪ್ರೈಸ್ ಸರ್? ಸರ್ ಪ್ರೈಸ್ ಅಂತ ಬಂದ್ರೆ ಬರೀ 2,95,000. 2.5 ಲಕ್ಷ ಲೋನೆ ಮಾಡ್ಕೊಡ್ತೀವಿ ಸರ್. 40 ರಿಂದ 45,000 ಕ್ಯಾಶ್ ತಗೊಂಬರ್ಲಿ ಸರ್. ವೆಹಿಕಲ್ ಸಿಂಗಲ್ ಓನರ್ ಬರೀ 72,000 ಓಡ್ರ ಒಳ್ಳೆ ಪೆಟ್ರೋಲ್ ಗಾಡಿ ಕೊಡ್ತೀವಿ. ಓ ಸೂಪರ್ ಸರ್. ನೆಕ್ಸ್ಟ್ ನಮ್ ಜೊತೆ ಬಲೇನೋ ಟಾಪ್ ಎಂಡ್ ಬೇಡ, ನಂಗೆ ಆಪ್ಷನಲ್ ಟಾಪ್ ಎಂಡ್ ಬೇಡ ಅಂತ ಹೇಳಿದ್ರೆ ಬೇಸ್ ಮಾಡೆಲ್ ಕೂಡ ಇದೆ ನಿಮ್ಗೆ. MRF ಟೈರ್ ಎಲ್ಲ ಬರುತ್ತೆ ಈ ಗಾಡಿಲಿ. ಹೇಳಿ ಸರ್. ಇದು ಬಂದು 2016 ಮಾಡಲ್, ಸೆಕೆಂಡ್ ಓನರ್, ಬರೀ 70,000 ಓಡಿರುವಂತ ಗಾಡಿ ಸರ್. ಅವಾಗಲೇ ನೋಡಿದ್ ನಾವು ಡೀಸೆಲ್. ಅದಿಲ್ಲ ಸರ್, ಅದು ಕೂಡ ಪೆಟ್ರೋಲ್. ಓಕೆ, ಇದು ಪೆಟ್ರೋಲ್. ಸೊ ಇಂಟೀರಿಯರ್ ಏನೇನ್ ಬರುತ್ತೆ ಸರ್? AC ಪವರ್ ಸ್ಟೇರಿಂಗ್, ಡ್ಯೂಯಲ್ ಏರ್ ಬ್ಯಾಗ್, ಪವರ್ ವಿಂಡೋ. ಓಕೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮ್ಯೂಸಿಕ್ ಸಿಸ್ಟಮ್, ಮತ್ತೆ ಲೆದರ್ ಸೀಟ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಡ್ಯೂಯಲ್ ಏರ್ ಬ್ಯಾಗ್ ಬಂದೇ ಬರುತ್ತೆ ನಿಮ್ಗೆ. ಸೊ ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಈ ಗಾಡಿನ ಜಾಸ್ತಿ ನಿಮ್ಗೆ ಲಾಂಗ್ ಡ್ರೈವ್ ಮಾಡೋದಕ್ಕೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಷ್ಟು ರಿಲಯಬಲ್ ಆಗಿರುತ್ತೆ, ಅಷ್ಟು ಕಂಫರ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು ಈ ಗಾಡಿಲಿ. ಸರ್ ಏನ್ ಪ್ರೈಸ್ ಹೇಳ್ತಾ ಇದ್ರೆ ಇದಕ್ಕೆ? ಇದು ಪ್ರೈಸ್ ಅಂತ ಬಂದ್ರೆ ಸರ್ 5,85,000 ಹೇಳ್ತಾ ಇದ್ದೇವೆ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 5.25 ಲಕ್ಷ ವರೆಗೂ ಲೋನೇ ಆಗುತ್ತೆ. 5.25 ಲಕ್ಷ ಲೋನ್ ಆಗುತ್ತಾ? 5 ರಿಂದ 5.25 ಲಕ್ಷ ಲೋನೇ ಆಗುತ್ತೆ. ಓನರ್ ಸರ್? ಸರ್ ಓನರ್ ಬಂದು ಸೆಕೆಂಡ್ ಆಗಿದೆ. ಬರೀ 70,000 ಓಡಿದೆ. ಬರೀ 70,000 ಓಡಿದೆ. ಓಕೆ, ನಮ್ ಜೊತೆ ವರ್ಣ ಇದೆ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಮಿಂಟ್ ಆಗಿದೆ ಗಾಡಿ ಮಾತ್ರ. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಎಂತದ್ದು ಇಲ್ಲ.
ಸರ್ ಹೇಳಿ ಗಾಡಿ ಡೀಟೇಲ್ಸ್. ಸರ್ ಆಗ್ಲೇ ನಿಮ್ಗೊಂದು ವರ್ಣ ತೋರಿಸ್ತಾ ಡೀಸೆಲ್ ವೆಹಿಕಲ್ ಅದು ಡ್ಯೂಯಲ್ ಇರಬೇಕು. ಓಕೆ, ಅದು ಕೂಡ ಟಾಪ್ ಎಂಡ್ನೆ. ಇದು ಟಾಪ್ ಎಂಡ್ ಗೆ ಟಾಪ್ ಎಂಡ್ ಅಂದ್ರೆ SX ಅದು. ಇದು ಬಂದು SX ಆಪ್ಷನಲ್. SX ಆಪ್ಷನಲ್ ಅಂದ್ರೆ ಏನ್ ಬರುತ್ತೆ ಸರ್ ನಿಮ್ಗೆ ಎಕ್ಸ್ಟ್ರಾ ಅಂದ್ರೆ ಇದಕ್ಕೆ 6 ಇಯರ್ ಬ್ಯಾಗ್ ಬರ್ತದೆ, ಅದರಲ್ಲಿ ಡ್ಯೂಯಲ್ ಇಯರ್ ಬ್ಯಾಗ್ ಬಂದ್ರೆ. ಸೊ ಇದ್ರ 6 ಇಯರ್ ಬ್ಯಾಗ್ ಮತ್ತೆ ಪುಷ್ ಸ್ಟಾರ್ಟ್ ಕೂಡ ಬರುತ್ತೆ ಸರ್. ಪುಷ್ ಬಟನ್ ಹೌದು ಸರ್, ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ. ಇನ್ ಬಿಲ್ಟ್ ಸಿಸ್ಟಮ್ ಬರುತ್ತೆ ನಿಮ್ಗೆ, ರಿವರ್ಸ್ ಸೆನ್ಸರ್ ಎಲ್ಲ ಬರ್ತದೆ, ಆಟೋಮೆಟಿಕ್ ಮಿರರ್ ಕೂಡ ಬರುತ್ತೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಕೂಡ ಬರ್ತದೆ. ಪ್ರತಿಯೊಂದು ಎಲ್ಲ ಬರುವಂತ ವೆಹಿಕಲ್ ಸಿಂಗಲ್ ಓನರ್ ಗಾಡಿ. ಎಲ್ಲ ಹೊಸ ಸಿಂಗಲ್ ಓನರ್ ಸರ್? ಹೌದು ಸರ್, ಸಿಂಗಲ್ ಓನರ್. ಸೊ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಬರೇ ನಾವು 5,45,000 ಹೇಳ್ತಾ ಇದ್ದೇವೆ. ಒಂದು 5,25,000 ಮಾಡ್ಕೊಡ್ತೀವಿ. 5,25,000 ಬರೇ 5,25,000 ಮಾಡ್ಕೊಡ್ತೀವಿ. 4.5 ಲೋನೇ ಮಾಡ್ಕೊಡ್ತೀವಿ. ಓ ಸೂಪರ್. 5,25,000 ರೂಪಾಯಿಗೆ ನಿಮ್ಗೆ 6 ಏರ್ ಬ್ಯಾಗ್ ಇರುವಂತ ಗಾಡಿ ಕೊಡ್ತಾ ಇದಾರೆ. ಇದೆಲ್ಲ ಸೆಡನ್ ನೀವು ತಗೋಬೇಕು, 6 ಏರ್ ಬ್ಯಾಗ್ಸ್ ತಗೋಬೇಕಂತ ಹೇಳಿದ್ರೆ ಹತ್ತತ್ರ ನಿಮ್ಗೆ 8 ಲಕ್ಷ 10 ಲಕ್ಷ ಆ ತರ ರೇಂಜ್ ಅಲ್ಲಿ ಬೇರೆ ಗಾಡಿಗಳು ಸಿಗುತ್ತೆ. ಸೊ ನಿಮ್ಗೆ 6 ಏರ್ ಬ್ಯಾಗ್ ಇರುವಂತ ಗಾಡಿ 5,25 ಸಿಗ್ತಾ ಇದೆ. ಹಾಗೆ ನಮ್ ಜೊತೆ ಇದ್ಯಾವ್ ಸರ್ ಹೇಳಿದ್ರಿ? ಸರ್ ಹೋಂಡಾ ಜಾಜ್. ಓಕೆ, ಹೇಳಿ ಸರ್. ಇದು ಬಂದು 2015 ಮಾಡಲ್. ಸೊ ಇದರಲ್ಲಿ ನಿಮ್ಗೆ ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಅಲಾಯ್ ವೀಲ್, ಇದು ಟೋಟಲಿ ಟಾಪ್ ಎಂಡ್, ಬ್ಯಾಕ್ ವೈಫರ್, ಡಿಫಾಗರ್, ಆಟೋಮೆಟಿಕ್ ಮಿರರ್, ಒಳ್ಳೆ ಲೆದರ್ ಇಂಟೀರಿಯರ್ಸ್. ನೀವು ನೋಡ್ತಾ ಇರಬಹುದು ವೆಹಿಕಲ್ ತುಂಬಾ ಅದ್ದೂರಿಯಾಗಿ ಇಟ್ಟಿದ್ದಾರೆ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ, ಒಳ್ಳೆ ಫೀಲ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಘಮ ಅಂತ ಇದೆ ಗಾಡಿ ಕೂಡ. ಸೊ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಈ ಗಾಡಿಲಿ. ಓವರ್ ಆಲ್ ಬಾಡಿ ಲೈನ್ ನೋಡ್ತಾ ಇರ್ಬೋದು ನೀವು. ಸೈಡ್ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ. ಬಂಪರ್ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್? ಇದು ಬಂದು 5,75,000 ಹೇಳ್ತಾ ಇದ್ದೇವೆ. ಕಸ್ಟಮರ್ ಗೆ 5,5 ಲಕ್ಷಕ್ಕೆ ಮಾಡ್ಕೊಡ್ತೇವೆ. 5,5 ಲಕ್ಷ? ಹೌದು ಸರ್. 15 ಮಾಡ್ಲಾ? ಹೌದು ಸರ್, 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಕೆಲವೊಂದ್ ಗಾಡಿಗೆ ಇಂಟೀರಿಯರ್ ತೋರ್ಸಕ್ ಆಗಿಲ್ಲ. ಸೊ ನಂಜುಂಡೇಶ್ವರ ಕಾರ್ಸ್ ಏನ್ ಸರ್ ಸ್ಪೆಷಾಲಿಟಿ ನಿಮ್ದು? ನಮ್ ಸ್ಪೆಷಾಲಿಟಿ ಅಂದ್ರೆ ನಿಮ್ಗೆ ಗೊತ್ತು ಸರ್, 90% ನಮ್ಮ ಲೋನ್ ಕೂಡ ಮಾಡ್ಕೊಡ್ತೇವೆ. ಎಲ್ಲ ಒರಿಜಿನಲ್ ವೆಹಿಕಲ್ಸ್ ಕೊಡೋದು. ಸೊ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ನಾವು ಸೇಲ್ ಮಾಡೋದು. ಸೊ ನಮ್ಮಲ್ಲಿ ಎಲ್ಲ ಜೆನ್ಯೂನಿಟಿ ಇರುತ್ತೆ. ಸೊ ಆಮೇಲೆ ಎಲ್ಲ ಪ್ರೈಸ್ ವೈಸ್ ಕೂಡ ರೀಸನಬಲ್ ಇರ್ತದೆ. ಎಸ್ಪೆಷಲಿ ಮಾರುತಿ ಗಾಡಿ ಅನ್ನೋದು ತುಂಬಾ ಗಾಡಿನ ನಾವು ಮಾರೋದ್ರಲ್ಲೇ ನೇಮ್ ಮಾಡಿದೀವಿ. ಹೌದಾ? ನಿಮ್ಗೆಲ್ಲ ಗೊತ್ತಿರೋ ವಿಚಾರ, ಗೊತ್ತಿಲ್ಲದೆ ಇರೋದೇನಿಲ್ಲ. ಆಮೇಲೆ ನಮ್ಮಲ್ಲಿ ಯಾವುದೇ ಒಂದ್ ಸ್ಟಾಕ್ ಇದ್ರು ಕೂಡ 15 ದಿನಕ್ಕೆ ಒಂದ್ಸಾರಿ ನೀವು ಬಂದು ಕ್ಲಿಯರ್ ಆಗಿ ನೋಡ್ಬೋದು. ಒಂದು ಗಾಡಿ ಕೂಡ ಅದೇ ಗಾಡಿ ನಮ್ಮಲ್ಲಿ ಇರಲ್ಲ. ಪ್ರತಿಯೊಂದು ಕೂಡ 15 ದಿನದಲ್ಲಿ ಚೇಂಜ್ ಆಗುತ್ತೆ. ಅಂದ್ರೆ ಸೇಲ್ಸ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಜನ ಅಕ್ಸೆಪ್ಟ್ ಮಾಡಿದಾರೆ ಅಂತ ನಾವು ಅನ್ಕೊಂಡಿದೀವಿ. ಹಂಗಾಗಿ ತುಂಬಾ ವ್ಯಾಪಾರ ಎಲ್ಲ ಚೆನ್ನಾಗಿದೆ. ಹಂಗಾಗಿ ಗಾಡಿಗೆ ಎಲ್ಲಾ ಗಾಡಿಗೂ ಇನ್ಶೂರೆನ್ಸ್ ಇದೆಯಾ ಸರ್? ಪ್ರತಿಯೊಂದು ವೆಹಿಕಲ್ಗೂ ನಾವು ವಿತೌಟ್ ಇನ್ಸೂರೆನ್ಸ್ ನಾವು ಆಚೆ ಗಾಡಿ ಉಳ್ಳಿಕ್ಕೆ ಬಿಡೋದಿಲ್ಲ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದ್ರು ಕೂಡ ಕಸ್ಟಮರ್ ಹೇಳಿ ಸರ್ ಪೇ ಮಾಡ್ಕೊಂಡು ಹೋಗ್ಬೇಕು ಅಂತ ಫಸ್ಟ್ ಹೇಳ್ತೇವೆ. ಇಲ್ಲ ಅಂದ್ರೆ ನಾವೇ ಪೇ ಮಾಡ್ಕೊಡ್ತೇವೆ. ಇನ್ಸೂರೆನ್ಸ್ ಇಲ್ಲದೆ ಗಾಡಿನ ಆಚೆ ಕೊಡಲ್ಲ. ಹೌದು. ಸೊ ಓಲ್ಡ್ ಮಾಡೆಲ್ ಗೆ FC ಗಿಪ್ಸಿ ಎಲ್ಲ ಸಿಗುತ್ತಾ? ಖಂಡಿತ ಸರ್. ಇನ್ಸೂರೆನ್ಸ್ ಸರ್, FC ಇನ್ಸೂರೆನ್ಸ್ ಇಲ್ದೇ ಇರೋ ಗಾಡಿ ನಾವು ಮಾರೋದೇ ಇಲ್ಲ. ಪ್ರತಿಯೊಂದು ನಾವು FC ಆಗಿಲ್ಲ ಅಂದ್ರೂ ಕೂಡ ಅವ್ರು 5 years FC ಮಾಡಿಸ್ಕೊಡ್ತೀವಿ ಅಂತ ಹೇಳಿ FC ಮಾಡ್ಕೊಟ್ಟೆ ಕೊಡ್ತೇವೆ ಸರ್. ಮಾಡೇ ಕೊಡ್ತೀರಾ? ಸೊ ಗಾಡಿ ಟ್ರಾನ್ಸ್ಫರ್ ಎಷ್ಟು ದಿವಸ ತಗೊಳತ್ತೆ ಸರ್? ಟ್ರಾನ್ಸ್ಫರ್ ಎಲ್ಲ ನಮ್ಮಲ್ಲಿ RTOದಲ್ಲಿ ಈಗ ನೋಡಿ ಈಗೆಲ್ಲ ಸ್ವಲ್ಪ ರೈಡ್ ಆಗಿದೆ. ಸಣ್ಣ ಪುಟ್ಟ ಸಮಸ್ಯೆ ಇದೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸಮಸ್ಯೆ ಇಲ್ಲ ಅಂದ್ರೆ ಒಂದು 15 to 20 days ಒಳಗಡೆ ನಾವು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀರಾ? ಹೌದು. ಸೊ ಕಸ್ಟಮರ್ ರೆಸ್ಪಾನ್ಸ್ ಅದೇ ತರ ಮಾಡ್ಬೇಕಾಗುತ್ತಲ್ವಾ? ಹೌದು, ಖಂಡಿತ ಅವರು ರೆಸ್ಪಾನ್ಸ್ ಮಾಡ್ಬೇಕಾಗ್ತದೆ. ಒಂದು ಸ್ವಲ್ಪ RTO ಏನಾದ್ರು ಸಮಸ್ಯೆಗಳಿದ್ದಾಗ ಇಲ್ಲ ಕಂಟಿನ್ಯೂ ಆಗಿ ಹಾಲಿಡೇಸ್ ಬಂದಾಗ ಸ್ವಲ್ಪ ಅವರು ನಮ್ಗೆ ಎನ್ಕರೇಜ್ ಮಾಡ್ಬೇಕಾಗ್ತದೆ. ಹೌದೌದು. ಲಾಸ್ಟ್ ಒಂದು 2 weeks ಇಂದ ಮೇಲಿಂದ ಮೇಲಿಗೆ ಹಾಲಿಡೇ ಬರ್ತಾ ಇದೆ. ಇಂಥ ಸಿಚುವೇಶನ್ ಅಲ್ಲಿ ಏನು ಮಾಡಕ್ಕಾಗಲ್ಲ. ಗೌರ್ಮೆಂಟ್ ಆಫೀಸ್ ರಜೆ ವರ್ಕ್ ಇದ್ರೆ ಮಾತ್ರ ಕೆಲಸ ಆಗ್ತದೆ. ಅವತ್ತು ಅರ್ಧ ದಿನ ಕೆಲಸ ಆಗ್ತದೆ ಗೌರ್ಮೆಂಟ್ ಆಫೀಸ್ ಅಂತ ನಿಮಗೂ ಗೊತ್ತು. ಹೌದೌದು. ಹಂಗಾಗಿ ಸ್ವಲ್ಪ ಡಿಲೇ ಆಗ್ಬೋದು, ಆದ್ರೆ ಪಕ್ಕಾ ಮಾಡ್ಕೊಡ್ತಾರೆ. ಖಂಡಿತ ಮಾಡ್ಕೊಡ್ತೇವೆ. ನಮ್ಮಲ್ಲಿ ವೆಹಿಕಲ್ ತಗೊಂಡವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ವೈಸ್ ಡ್ರೈವ್ ಇಂದ ನಾವು ಒಂದು ಪಾಲಿಸಿ ಅಂತ ಕೊಡ್ತೇವೆ. ಸೊ ಆ ಪಾಲಿಸಿನಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ 6 months ಇಂಜಿನ್, ಗೇರ್ ಬಾಕ್ಸ್ ಗ್ಯಾರಂಟಿ ವಾರಂಟಿ ಕೂಡ ಇರ್ತದೆ. ಆಮೇಲೆ ನಿಮ್ಗೆ ಒಂದು ಸರ್ವಿಸ್ ಕೂಡ ಫ್ರೀ ಕೊಡ್ತೇವೆ. ಬಟ್ ಅದಕ್ಕೆ ಸಪರೇಟ್ ಫೀಸ್ ಇರುತ್ತೆ, ಅದನ್ನ ತಗೊಂತೇವೆ ನಾವು. ಬಟ್ ಏನಪ್ಪಾ ಅಂದ್ರೆ ಈಗ ವೆಹಿಕಲ್ ತಗೊಳ್ಳೋರ್ಗೆ ಒಂದು ಗ್ಯಾರಂಟಿ ವಾರಂಟಿ ಬೇಕು. ಇಂಜಿನ್, ಗೇರ್ ಬಾಕ್ಸ್ ನಾವು ಹೊಸ ವೆಹಿಕಲ್ ತಗೊಂತಾ ಇದೀವಿ ಸೆಕೆಂಡ್ಸ್ ಅಲ್ಲಿ, ಮನೆ ತಗೊಂಡೋದ್ಮೇಲೆ ಏನಾಗುತ್ತೋ, ನಾವು ಕಷ್ಟಪಟ್ಟಿರೋ ದುಡ್ಡು, ಈ ತರ ಎಲ್ಲ ಚಿಂತೆ ಇರುತ್ತೆ. ಅದಕ್ಕೋಸ್ಕರ ನಾವು ಒಂದು ಪ್ಯಾಕೇಜ್ ಕೂಡ ವೈಸ್ ಡ್ರೈವ್ ಇಂದ ಮಾಡ್ಕೊಡ್ತೇವೆ. ಇಂಜಿನ್, ಗೇರ್ ಬಾಕ್ಸ್ ಏನೇ ಆದ್ರೂ ಕೂಡ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ರೆಡಿ ಮಾಡ್ಕೊಡ್ತಾರೆ ವೈಸ್ ಡ್ರೈವ್ ಇಂದ. ಒಂದು ಸರ್ವಿಸ್ ಕೂಡ ಫ್ರೀ, ಅಂದ್ರೆ ಆಯಿಲ್ ಸರ್ವಿಸ್ ನಿಮ್ಗೆ ಫ್ರೀ ಕೊಡ್ತಾರೆ. ಅಥರೈಸ್ಡ್ ಶೋರೂಮ್ ಅಲ್ಲೇ ಕೊಡ್ತಾರೆ. ಸೊ ಹಾಗೆ ನಂಜುಂಡೇಶ್ವರ ಕಾರ್ಸ್ಗೆ ಬರ್ಬೇಕಾದ್ರೆ ಎಲ್ಲಿ ಬರ್ಬೇಕು ಸರ್? ಇಲ್ಲಿ ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೇನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಇದೆ, ಅಲ್ಲಿ ಬರ್ಬೋದು. ನೀವು ಡಿಸ್ಕ್ರಿಪ್ಷನ್ ಗಲ್ಲೂ ಕೂಡ ನೀವು ಲೊಕೇಶನ್ ಹಾಕಿರ್ತೀರಾ. ಸೊ ಹಾಗೇನೆ ಅವ್ರ ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ಹೋಗಿ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂತ ಹಾಕಿದ್ರೆ ನಮ್ ಲೊಕೇಶನ್ ಓಪನ್ ಆಗುತ್ತೆ. ಸರ್ ಲೋ ಬಜೆಟ್ ಗಾಡಿ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರು, ಹಂಗಾಗಿ ತರಿಸಿದ್ದೇವೆ ಸರ್. ಇದು ಬಂದು 2000 ಮಾಡಲ್. ಸೊ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. VXI ಫುಲ್ ಟಾಪ್ ಎಂಡ್ ಗಾಡಿ ಸರ್. ಫುಲ್ಲಿ ಟಾಪ್ ಎಂಡ್ ಗಾಡಿ. ಹೌದು ಸರ್.
ಸರ್ ಎಲ್ಲೇ ಹೋದ್ರು ಇದು ಶೋರೂಮ್ ಪ್ರೈಸ್ ಎಲ್ಲ ನಿಮ್ಗೆ ಎಕ್ಸ್ ಶೋರೂಮ್ ಪ್ರೈಸ್ ಇಲ್ಲಿ ನಮ್ಮಲ್ಲಿ ಸೆಕೆಂಡ್ ಶೋರೂಮ್ ಅಲ್ಲಿ 120-25 ಇದೆ ಸರ್. ನಮ್ಮಲ್ಲಿ ನಿಮ್ ಚಾನಲ್ ಇಂದ ಬರೋದ್ರಿಂದ ಬರೀ 95,000 ಕೊಡ್ತೀವಿ ಸರ್. 95,000 ಬರೀ 95,000 ಕೊಡ್ತಾ ಇದೀವಿ ಸರ್. ಓಕೆ ಸರ್, ಸೂಪರ್.